ಭಗವದ್ಗೀತೆಯ ಚಿಂತನದಲ್ಲಿ ತೊಡಗಿದ್ದೇವೆ. ಅದರಲ್ಲಿ ಅರ್ಜುನನ ಮನಸ್ಸಿನಲ್ಲಾದಂತಹ ಗೊಂದಲ ಅದನ್ನು ನೋಡ್ತಾ ಇದ್ದೇವೆ. ಈ ಗೊಂದಲ ನಮಗೇನು ತಿಳಿಸ್ತದೆ ಅಂತೇಳಿದರೆ, ಒಬ್ಬ ವ್ಯಕ್ತಿ ಅಹಂಕಾರ ಮಮಕಾರ ಇದಕ್ಕೊಳಗಾದಾಗ ಅವನ ದೈಹಿಕವಾದ, ಮಾನಸಿಕವಾದ, ಬೌದ್ಧಿಕವಾದ ವ್ಯತ್ಯಾಸಗಳೇನೇನಾಗ್ತದೆ ಅನ್ನುವುದನ್ನು ಈ ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅದರಲ್ಲಿ ಈ ಅರ್ಜುನನ ದೈಹಿಕವಾದ ಹಾಗೂ ಮಾನಸಿಕವಾದ ದೌರ್ಬಲ್ಯಗಳ ಬಗ್ಗೆ ತಿಳ್ಕೊಂಡ್ವು ನಾವು. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಮಮಕಾರ, ನಂದು 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 ಅನ್ನುವಂಥದ್ದು. ಇನ್ನು ಎರಡನೆಯದ್ದೇನು ಅಂತ ಹೇಳಿದ್ರೆ ನಾನೇ. ಈ ಅಹಂಕಾರ ಏನಿದೆ, ಈ ಅಹಂಕಾರ ವ್ಯಕ್ತಿಯನ್ನ ಬೌದ್ಧಿಕವಾಗಿ ಹೇಗೆ ದುರ್ಬಲನನ್ನಾಗಿ ಮಾಡ್ತದೆ ಅನ್ನುವುದನ್ನ ನಾವು ನೋಡಬೇಕಾಗಿದೆ. ಅದನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ. ಅರ್ಜುನ ಕೃಷ್ಣನ ಬಳಿ ಹೇಳ್ತಾನೆ, ಏತಾನ್ನ ಹಂತುಮಿಚ್ಛಾಮಿ ಘನತೋಪಿ ಮಧುಸೂದನ ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋಹೋ ಕಿನ್ನು ಮಹೀಕೃತೆ. ಕೃಷ್ಣ, ಇವರು ನನಗೆ ಹೊಡೆದ್ರು ಕೂಡ ನಾನು ಮಾತ್ರ ದುರ್ಯೋಧನಾದಿಗಳಿಗೆ ಹೊಡಿಲಿಕ್ಕೆ ಹೋಗಲ್ಲ. ಕೌರವರಿಗಂತೂ ನಾನು ಹೊಡಿಲಿಕ್ಕೆ ಹೋಗೋದೇ ಇಲ್ಲ. 3 ಲೋಕ ಸಿಗ್ತದೆ ಅಂತ ಹೇಳಿದ್ರು ನಾನು ಹೋಗುದಿಲ್ಲ ಅವರ ಸುದ್ದಿಗೆ. ಇನ್ನು ಈ ಒಂದು ತುಂಡು ರಾಜ್ಯಕ್ಕೋಸ್ಕರ ಏನು? ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಕಿನ್ನು ಹೇತೋಹೋ ಕಿನ್ನು ಮಹೀಕೃತೆ. ಈ ಒಂದು ತುಂಡು ರಾಜ್ಯಕ್ಕೋಸ್ಕರ ನಾನು ಅವರನ್ನ ಕೊಲ್ಲಬೇಕಾ? ಅವರ ಹೋರಾಟವನ್ನ ಮಾಡಬೇಕಾ? ನಾನು ಅವರನ್ನು ಏತಾನ್ನ ಹಂತು ಮಿಚ್ಛಾಮಿ, ಇವರನ್ನ ಕೊಲ್ಲಿಕ್ಕೆ ನಾನು ಇಚ್ಛೆ ಪಡುವುದೇ ಇಲ್ಲ. ಘನತೋಪಿ ಮತ್ತು ಸೂದನ, ನಾನು ಸತ್ರು ತೊಂದರೆ ಇಲ್ಲ. ನಮ್ಮಲ್ಲಿ ಹೇಳ್ತೇವಲ್ಲ, ನಾನು ಸತ್ರು ತೊಂದರೆ ಇಲ್ಲ, ಅವರಿಗೇನು ಮಾಡೋದಿಲ್ಲ. ಈ ರೀತಿ ನೋಡಿ, ಮೇಲು ನೋಟಕ್ಕೆ ಈ ಮಾತನ್ನು ನೋಡಿದಾಗ ಅರ್ಜುನನ ಒಂದು ಧಾರಾಳಿತನ ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿಸ್ತದೆ. ಅಬ್ಬಾ, ಏನೊಂದು ಅವನಿಗೆ ಧಾರಾಳಿತನ, ಏನೊಂದು ವಿಶಾಲವಾದ ಹೃದಯ. ನಾನು ಪೆಟ್ಟು ತಿಂದರೂ ಅವರಿಗೆ ಮಾತ್ರ ಪೆಟ್ಟು ಕೊಡೋಲ್ಲ ಅಂತ ಎಷ್ಟು ಚಂದ ಅಂತ ಕಾಣಿಸ್ತದೆ. ಆದರೆ ಇದೇ ಅವನ ವಿಷಯವನ್ನು ಸ್ವಲ್ಪ ಒಳಹೊಕ್ಕಿ ನೋಡಿ. ಒಳಹೊಕ್ಕಿ ನೋಡಿದಾಗ ಸ್ಪಷ್ಟ ಕಾಣುವುದೇನಂತ ಹೇಳಿದ್ರೆ, ಅವನ ಧಾರಾಳಿತನ ಅಲ್ಲ, ಅವನ ಮನಸ್ಸಿನ ವಿಶಾಲತೆ ಅಲ್ಲ, ಕೇವಲ ಅವನ ಅಹಂಕಾರ. ಅರ್ಜುನನ ಅಹಂಕಾರವೇ ಅವನಿಂದ ಈ ಮಾತು ನುಡಿಸ್ತಾ ಇರುವಂಥದ್ದು. ಅಂದ್ರೆ ನೋಡಿ, ಬೌದ್ಧಿಕವಾದ ದೌರ್ಬಲ್ಯ ಹೇಗೆ ಗೊತ್ತಾಗ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ, ಬುದ್ಧಿಯ ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ ನಿರ್ಧಾರ ಮಾಡುವುದು. ಇಲ್ಲಿ ಅರ್ಜುನ ನಿರ್ಧಾರಣ ಶಕ್ತಿಯನ್ನ ಕಳ್ಕೊಂಡಿದ್ದಾನೆ ಅನ್ನೋದು ಸ್ಪಷ್ಟ ನೋಡಿ. ಹೇಗೆ ಅಂತ ಹೇಳಿದ್ರೆ, ಅವನು ಹೇಳ್ತಾ ಇರೋದು, ನಾನಿವರನ್ನು ಕೊಲ್ಲಿಕ್ಕೆ ಇಚ್ಛೆ ಪಡುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ ನೋಡಿ. ವಾಸ್ತವಿಕವಾಗಿ ಇದನ್ನ ಕೃಷ್ಣ ಮುಂದೆ ಖಂಡಿಸ್ತಾನೆ. ಯಾರನ್ನೂ ಕೊಲ್ಲಿಕ್ಕಾಗೋಲ್ಲ, ಯಾರಿಂದ ಸಾಯುವುದೂ ಇಲ್ಲ. ಯಾಕಂದ್ರೆ ಇವರೆರಡು ಉಭೌತೌನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಯಾರನ್ನು ಕೊಲ್ಲಿಕ್ಕಾಗೋಲ್ಲ. ಯಾರು ತಿಳ್ಕೊಳ್ಳೋದವರು ಅವ್ರು ಮಾತ್ರ ಈ ರೀತಿ ಮಾತಾಡ್ತಾರಷ್ಟೇ ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ, ಕೊಲ್ಲುವುದು ಹಾಗೂ ಹುಟ್ಟಿಸುವುದು ಹಾಗೂ ಉಳಿಸುವುದು ಇದೆಲ್ಲ ನನ್ನ ಕೈಲೇ ಇರುವುದು. ಅಂದ್ರೆ ನೋಡಿ, ಭಗವಂತನ ಬಗ್ಗೆ ಯಾರು ತಿಳ್ಕೊಂಡಿದ್ದಾರೋ ಅವರು ಈ ರೀತಿ ಮಾತಾಡ್ಲಿಕ್ಕೆ ಹೋಗುವುದೇ ಇಲ್ಲ. ಅವರು ನಾನು ಕೊಲ್ಲುವುದಿಲ್ಲ, ಕೊಲ್ಲಿಕ್ಕೆ ಇಚ್ಛಿಸುವುದಿಲ್ಲ, ನಾನು ಯಾರನ್ನು ಬದುಕಿಸ್ಲಿಕ್ಕೆ ಇಚ್ಛಿಸುವುದಿಲ್ಲ, ಇವೆಲ್ಲ ಏನಂತ ಹೇಳಿದ್ರೆ ದಡ್ಡತನದ ಮಾತುಗಳು, ನಿಜವಾದ ಸಂಗತಿ ತಿಳಿದೇ ಇರುವಂತಹ ಮಾತುಗಳು. ಕಾರಣ ಏನಂದ್ರೆ, ಜಗತ್ತಿನಲ್ಲಿ ನಾವು ನೋಡ್ತೇವಲ್ವಾ, ಎಲ್ಲಿಯವರೆಗೆ ದೇವರಿಗೆ ಇಚ್ಛೆ ಮಾಡುವುದಿಲ್ಲ ಅಲ್ಲಿವರೆಗೆ ಒಬ್ಬ ವ್ಯಕ್ತಿಯನ್ನ ಯಾರಿಗೆಷ್ಟೇ ಕೊಲ್ಲಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಅವನನ್ನು ಕೊಲ್ಲಿಕ್ಕಾಗೋದಿಲ್ಲ. ನೂರಾರು ಬಾರಿ ಪ್ರಯತ್ನ ಮಾಡಲಿ, ಸಾಧ್ಯ ಆಗುವುದಿಲ್ಲ. ಅದೇ ವ್ಯಕ್ತಿಯನ್ನೇ ದೇವರು ಯಾವಾಗ ಇಚ್ಛಿಸಿದ, ಸಾಕು ಇವನೇನಿರುವುದು ಅಂತ, ಏನೂ ಕಷ್ಟ ಇಲ್ಲ ನೋಡಿ ಅವನನ್ನು ಕೊಲ್ಲಿಕ್ಕೆ. ಒಂದು ಪುಟ್ಟ ಮಗುವು ಅವನ ಸಾವಿಗೆ ಕಾರಣ ಆಗ್ಬೋದು. ಯಾಕಂತ ಹೇಳಿದ್ರೆ, ಸಾವು ಅನ್ನುವುದು ನಮ್ಮ ಕೈಯಲ್ಲಿರುವುದಲ್ಲ, ಭಗವಂತನ ಕೈಯಲ್ಲಿರುವುದು. ಆದರೆ ಇದು ಅರ್ಜುನನಿಗೆ ಗೊತ್ತಿಲ್ಲ ಅಂತನ. ದೊಡ್ಡ ಜ್ಞಾನಿ ಅವನು. ಆದರೆ ಏನು ಮಾಡ್ತೀರಿ, ಅವನಿಗೂ ಅಹಂಕಾರ ಅನ್ನುವುದು ಯಾವ ರೀತಿ ಮಸುಕಾಗಿ ಬಿಡುತ್ತದೆ ಅಂತ. ಒಂದು ಪಾತ್ರೆ ಫಳಫಳ ಹೊಳಿತಾ ಇದ್ರೂ ಕೂಡ ಅದಕ್ಕೆ ಕರಿ ಹಿಡಿದು ಬಿಡ್ತು ಅಂತ ಹೇಳಿದ್ರೆ ನೋಡಿ, ಆ ಪಾತ್ರೆಯ ಹೊಳಪು ಹೋಗ್ತದಲ್ವಾ, ಆ ರೀತಿ ಒಂದು ರೀತಿ ಕರಿ, ಅಹಂಕಾರದ ಕರಿ ಅರ್ಜುನನಿಗೆ ಸ್ಪಷ್ಟ ಕಾಣಿಸ್ತಾ ಇದೆ ನಮಗೆ ಸುತ್ತಕೊಂಡಿರುವಂತಹದ್ದು. ಅದರಿಂದಾಗಿ ಅವರು ನನ್ನನ್ನು ಕೊಂದ್ರು ಕೂಡ ನಾನು ಮಾತ್ರ ಅವರನ್ನು ಕೊಲ್ಲಲ್ಲ, ಅಂದ್ರೆ ಅವರು ನನ್ನನ್ನು ಕೊಂದು ಬಿಟ್ಟಾರು. ಇದೆಲ್ಲ ಏನ್ರಿ? ಯಾಕಂದ್ರೆ ಅರ್ಜುನ ನಿಜವಾದ ತತ್ವ ಏನಿದೆ ಜ್ಞಾನ, ಅದನ್ನು ತಿಳಿಯದೆ ಮಾತಾಡ್ತಾ ಇದ್ದಾನೆ. 3 ಲೋಕದ ಸಾಮ್ರಾಜ್ಯ ಕೊಡ್ತೇನೆಂದ್ರೂ ನಾನು ಕೊಲ್ಲುವುದಿಲ್ಲ. ಅಂದ್ರೆ ಅವನ ದೃಷ್ಟಿಯಲ್ಲಿ ಇವಾಗ ಕೇವಲ ರಾಜ್ಯಕ್ಕಾಗಿ ಯುದ್ಧ. ಧರ್ಮದ ಮರೆವು ಬಂದಿದೆ ನೋಡಿ. ಇದರಿಂದ ನಾವು ತಿಳ್ಕೊಳ್ಬೇಕಾದದ್ದೇನೆಂದ್ರೆ, ಮನುಷ್ಯ ಯಾವಾಗ ಅಹಂಕಾರಿ ಆಗ್ತಾನೆ ಆಗ ನಿಜವಾದ ಧರ್ಮದ ಮರೆವು ಬರ್ತದೆ ಅವನಿಗೆ ಅಂತ. ಧರ್ಮವನ್ನು ಮರಿತಾನವನು.
ಧರ್ಮ ಮರೆತು ಮಾತಾಡ್ತಾನೆ. ಅಹಂಕಾರ ಅನ್ನೋದು ಅವನಿಂದ ಅಧರ್ಮದ ಮಾತನ್ನಾಡಿಸ್ತಾ ಇದೆ. ನೋಡಿ, ಇದಕ್ಕೆ ಅರ್ಜುನನೇ ಸಾಕ್ಷಿ. ಮೇಲ್ನೋಟಕ್ಕೆ ನಮಗೆ ಹೌದಲ್ವಾ, ನೋಡಿ ಏನು ಆಸೆಯೇ ಇಲ್ಲ ಅಂತ. ನೋಡಿ, ವಾಸ್ತವಿಕವಾಗಿ ಈ ಯುದ್ಧ ಆಗ್ತಾ ಇರುವುದೇ ಮುಖ್ಯವಾಗಿ ಅಧರ್ಮದ ನಾಶಕ್ಕೋಸ್ಕರ. ಅದನ್ನು ಅವನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಮಧುಸೂದನ ಅಂತ ಬೇರೆ ಸಂಬೋಧನೆಯನ್ನು ಮಾಡ್ತಾ ಇದ್ದಾನೆ. ಕೃಷ್ಣ, ನೀನಾದರೂ ಮಧುಸೂದನ, ಮಧುನಾಮಕನಾದ ದೈತ್ಯನನ್ನು ಸಂಹಾರ ಮಾಡಿದವ. ಅಂಥ ದೊಡ್ಡ ದೊಡ್ಡ ದೈತ್ಯರನ್ನು ನಾವು ಮಾತ್ರ ಆ ರೀತಿ ಮಾಡ್ಲಿಕ್ಕೆ ಹೋಗಲ್ಲ. ನೀನು ದೈತ್ಯನನ್ನು ಸಂಹಾರ ಮಾಡಿದೆ ಅಂತ ನಾನು ಮಾಡ್ಲಿಕ್ಕೆ ಹೋಗಲ್ಲ. ಅಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ದುರ್ಯೋಧನನು ದೈತ್ಯನೇ. ಅಂದರೆ ದೈತ್ಯ ಅಂದರೆ ದೈತ್ಯ ಸ್ವಭಾವದವ. ಗೊತ್ತವನು ಮುಂದೆ ಇಷ್ಟು ಹೋಗೋದಲ್ಲ ಅದನ್ನೇ ಹೇಳ್ತಾನೆ. ಹಾಗಿದ್ರು ನಾನು ಕೊಲ್ಲಿಕ್ಕೆ ಹೋಗಲ್ಲ, ನೀನು ಬೇಕಿದ್ರೆ ಕೊಂದ್ಕೋ. ಈ ರೀತಿಯ ಒಂದು ಭಾವನೆ ಅರ್ಜುನನೊಳಗೆ. ಯಾಕಂದ್ರೆ ಅವನ ವಾದವನ್ನ ಇನ್ನೂ ಸಮರ್ಥಿಸಿಕೊಂಡು ಹೋಗ್ತಾನೆ. ನೋಡಿ, 3 ಲೋಕದ ಸಾಮ್ರಾಜ್ಯ ಕೊಡ್ತೇನೆ ಅಂದ್ರೂ ನಾನು ಇವರನ್ನು ಕೊಲ್ಲಿಕ್ಕೆ ಹೋಗಲ್ಲ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಕೃಷ್ಣನ ಬಳಿಯೇ. ನಿಹತ್ಯ ಧಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾರ್ ಜನಾರ್ದನ, ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನ್ ಆತತಾಯಿನಃ. ನಿಹತ್ಯ ಧಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾತ್ ಜನಾರ್ದನ. ಹೇ ಜನಾರ್ದನನೇ, ಈ ಧೃತರಾಷ್ಟ್ರನ ಮಕ್ಕಳೇನಿದ್ದಾರೆ, ಧಾರ್ತರಾಷ್ಟ್ರರು, ಧೃತರಾಷ್ಟ್ರನ ಮಕ್ಕಳು ಅಂತ ಯಾಕೆ ಕರೀತಾ ಇದ್ದಾನೆ? ದುರ್ಯೋಧನಾದಿಗಳು ಅಂತ ಕರೆಯದೆ ಧಾರ್ತರಾಷ್ಟ್ರ, ಧೃತರಾಷ್ಟ್ರನ ಮಕ್ಕಳು ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಈ ಮಾತು ಅರ್ಜುನನ ಆ ಬಾಂಧವ್ಯವನ್ನು ಸ್ಪಷ್ಟ ತಿಳಿಸ್ತಾ ಇದೆ. ನನ್ನ ದೊಡ್ಡಪ್ಪನ ಮಕ್ಕಳು ಧೃತರಾಷ್ಟ್ರ, ನನ್ನ ದೊಡ್ಡಪ್ಪ, ಅವ್ರ ಮಕ್ಕಳು, ದೊಡ್ಡಪ್ಪನ ಮಕ್ಕಳು. ಅಂದ್ರೆ ನೋಡಿ, ಇವತ್ತು ದುರ್ಯೋಧನಾದಿಗಳು ಬರೀ ದುರ್ಯೋಧನಾದಿಗಳಾಗಿ ಅವನಿಗೆ ಕಾಣಿಸ್ತಾ ಇಲ್ಲ, ಮತ್ತೆ ತನ್ನ ದೊಡ್ಡಪ್ಪನ ಮಕ್ಕಳಾಗಿ ಕಾಣಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅಂದ್ರೆ ಈ ಬಾಂಧವ್ಯ, ಅದಕ್ಕೋಸ್ಕರ ಹೇಳ್ತಾನೆ, ಈ ನಮ್ಮವರೇ ದುರ್ಯೋಧನಾದಿಗಳು, ನಮ್ಮ ದಾಯಾದಿಗಳು, ಅವರನ್ನ ಕೊಂದು ನಮಗೆ ನಹ ಕಾ ಪ್ರೀತಿ ಸ್ಯಾತ್ ಜನಾರ್ದನ. ಅಂದ್ರೆ ಇಲ್ಲಿ ಏನು ಸುಖ ಉಂಟು? ಇಲ್ಲಿ ಬದುಕಿರುವಷ್ಟು ಕಾಲ ನಮಗೇನು ಸುಖ ಉಂಟು? ಅವರನ್ನು ಕೊಂದು ಏನಾಗಬೇಕಾಗಿದೆ ನಮ್ಗೆ? ಅವರನ್ನು ಕೊಂದು ವೈರಾಗ್ಯದ ಮಾತಾಡ್ತಾ ಇದ್ದಾನೆ. ಅವರನ್ನು ಕೊಂದು ನಮಗೇನಾಗಬೇಕಾಗಿದೆ? ನಮ್ಮ ಪಾಡಿಗೆ ನಾವೆಲ್ಲಾದ್ರೂ 4 ದಿನ ಬದುಕಿ ಹೋಗ್ಲಿಕ್ಕೆ ಆಗುದಿಲ್ವಾ? ಅದಕ್ಕೆ ಅವರನ್ನು ಕೊಲ್ಲಬೇಕಾ? ದುರ್ಯೋಧನಾದಿಗಳನ್ನು ನಾವು ಕೊಲ್ಲಬೇಕಾಗಿದೆಯಾ? ಕಾ ಪ್ರೀತಿ ಸ್ಯಾತ್ ಜನಾರ್ದನ. ಮತ್ತೆ ನೋಡಿ, ಅದೇ ಮಧುಸೂದನ ಅಂತ ಹೇಳಿದಾಗ ಇಲ್ಲೊಂದು ಜನಾರ್ದನ ಅಂತ. ಇದು ಸಾಮಾನ್ಯ, ಅದೇ ದುಷ್ಟ ಜನಾನ್ ಅರ್ಧಯತಿ. ನಿನಗಾದ್ರೂ ಖುಷಿ ಆಗ್ಬೋದಪ್ಪ ನೋಡಿ, ಆ ರೀತಿ. ಯಾಕಂತ ಹೇಳಿದ್ರೆ ನೀನು ದುಷ್ಟ ಜನರನ್ನ ಕೊಲ್ತಾನೆ ಇರ್ಬೋದು. ನಮ್ಗದು ಅಭ್ಯಾಸ ಇಲ್ಲಪ್ಪ, ಈ ರೀತಿ ಜನರನ್ನು ಕೊಂದು ನಮಗೆ ಅಭ್ಯಾಸ ಇಲ್ಲ. ಅದಕ್ಕೋಸ್ಕರ ಈ ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನಾದಿಗಳನ್ನು ಕೊಟ್ಟು ನಮಗೇನಿಲ್ಲ ಲಾಭ ಇದೆ? ಏನು ಲಾಭ ಇಲ್ಲ, ನಷ್ಟವೇ. ಇಲ್ಲಂತೂ ಏನು ಸುಖ ಇಲ್ಲ. ಯಾಕಂತ ಹೇಳಿದ್ರೆ ಕಡೇ ತನಕ ಅಯ್ಯೋ ನಮ್ಮವರನ್ನ ನಾವು ಕೊಂದ್ಬಿಟ್ಟು, ನಮ್ಮ ಅನ್ವರನ್ನ ನಾವು ಕೊಂದ್ಬಿಟ್ಟು, ಇದೊಂದು ಒಳಗೆ ಇದ್ದೇ ಇರ್ತದೆ ತಾನೆ. ಎಷ್ಟಂದ್ರೂ ಕೂಡ ನೋಡಿ, 3ನೇವ್ರ ಕಥೆ ಬೇರೆ, ನಮ್ಮವ್ರ ಕಥೆ ಬೇರೆ. ನಮ್ಮವರೇ, ಯಾಕಂದ್ರೆ ಅಲ್ಲೊಂದು ರಕ್ತ ಸಂಬಂಧ ಅನ್ನೋದು ಇದ್ದೇ ಇರ್ತದಲ್ವಾ. ಎಷ್ಟೇ ಕಚ್ಚಾಡಿಕೊಳ್ಳಿ, ಏನೇ ಮಾಡಿಕೊಂಡ್ರು ಕೂಡ ರಕ್ತ ಸಂಬಂಧ ಅನ್ನೋದು ಬಿಟ್ಟು ಹೋಗ್ತದಾ? ಅದಿದ್ದೇ ಇರ್ತದಲ್ವಾ. ಅದಕ್ಕಾಗಿ ಹೇಳ್ತಾನೆ, ಈ ನಮ್ಮವರನ್ನು ನಮಗೆ ಕೊಂದು ಹಾಗೆ ಇಲ್ಲಂತೂ ಸುಖ ಸಿಗುವುದಿಲ್ಲ. ಅಲ್ಲ ನೋಡಪ್ಪ, ದುಷ್ಟರನ್ನ ಕೊಂದ್ರೆ ಸ್ವರ್ಗ ಸಿಗ್ತದೆ ಅಂತ ಹೇಳಿದ್ರೆ ಅದಕ್ಕೂ ನೋಡಿ ಒಂದು ಇದು ಹೇಳ್ತಾನೆ, ಕಾರಣವನ್ನು ಹೇಳ್ತಾನೆ. ಪಾಪಮೇವ ಆಶ್ರಯೇದಸ್ಮಾನ್ ಹತ್ವೈತಾನ್ ಆತತಾಯಿನಃ. ಇನ್ನೊಂದು ಸ್ವಾರಸ್ಯ ಏನಂತ ಹೇಳಿದ್ರೆ, ಹಿಂದಿನ ಶ್ಲೋಕದವರೆಗೆ ಅರ್ಜುನ ಕೇವಲ ತನಗೆ ಸಂಬಂಧಪಟ್ಟ ಮಾತ್ರ ಹೇಳ್ತಾ ಇದ್ದ. ನೋಡಿ, ಹಿಂದಿನ ಶ್ಲೋಕದಲ್ಲೂ ಕೂಡ ಏತಾನ್ನ ಹಂತುಮಿಚ್ಛಾಮಿ, ಇವರನ್ನ ಕೊಲ್ಲಿಕ್ಕೆ ನಾನು ಇಷ್ಟಪಡುವುದಿಲ್ಲ. ಬಹುವಚನ ಇಲ್ಲ, ನಾವು ಅಂತ ಏನಿಲ್ಲ. ನಾನು ಇಷ್ಟಪಡುವುದಿಲ್ಲ. ಇವ್ರು ಬೇಕಿದ್ರೆ 3 ಲೋಕ ಕೊಡ್ತೇನೆ ಅಂತ ಹೇಳಿದ್ರು ನಾನಂತೂ ಯುದ್ಧ ಮಾಡುವುದಿಲ್ಲ, ನಾನು ಇವರನ್ನು ಕೊಲ್ಲುವುದಿಲ್ಲ. ಈ ರೀತಿ ಎಲ್ಲ ಹೇಳ್ತಾ ಇದ್ದವನು ನೋಡಿ, ಈ ಶ್ಲೋಕದಲ್ಲಿ ಆಗ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಬಹುವಚನಕ್ಕೆ ತಿರುಗಿಬಿಟ್ಟಿದ್ದಾನೆ ನೋಡಿ. ನಿಹತ್ಯ ಧಾರ್ತರಾಷ್ಟ್ರಾನ್ ನಹ ಕಾಪೀತಿ ಸ್ಯಾತ್. ನಮಗೆ ಏನು ಖುಷಿ ಆಗತ್ತೆ? ನನಗೆ ಅನ್ನೋದು ಹೊರಟೋ ಇಲ್ಲಿ, ನಮಗೆ ಏನು ಖುಷಿ ಆಗತ್ತೆ ಅಂತ ಕೇಳ್ತಾ ಇದ್ದಾನೆ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ದುರ್ಯೋಧನ ಒಳಗಿನಿಂದ ನಿಶ್ಚಯ ಮಾಡಿಬಿಟ್ಟಿದ್ದಾನೆ. ಏನು ಅಂತ ಹೇಳಿದ್ರೆ, ದುರ್ಯೋಧನಾದಿಗಳನ್ನ ಈ ಅರ್ಜುನ ತಾನು ನಿಶ್ಚಯ ಮಾಡಿಬಿಟ್ಟಿದ್ದಾನೆ. ಏನಂತ ಹೇಳಿದ್ರೆ, ದುರ್ಯೋಧನಾದಿಗಳನ್ನ ಕೊಂದ್ರೆ ನಮಗೆ ಯಾರಿಗೂ ಖುಷಿಯಾಗುವುದಿಲ್ಲ. ಅಂದ್ರೆ ನೋಡಿ, ಇದೊಂಥರ ಮನುಷ್ಯನ ಸೈಕಾಲಜಿ.
ಏನು ಅಂತ ಹೇಳಿದ್ರೆ, ನನಗೆ ಯಾವ್ದು ಇಷ್ಟ ಆಗಲ್ವೋ ಅದು ಯಾರಿಗೂ ಇಷ್ಟ ಆಗೋಲ್ಲ ಅಂತ, ಉಳಿದವ್ರು ಯಾರಿಗೂ ಇಷ್ಟ ಅಲ್ಲ ಅಂತ. ಅದಕ್ಕೋಸ್ಕರ ಯಾರಾದರೂ ನಿಮ್ಗಾಗತ್ತೆ ಅಂತ ಹೇಳಿದ್ರೆ, ಇಲ್ಲ ನನಗಾಗೋದಿಲ್ಲ, ನಮ್ಮ ಮನೇಲಿ ಯಾರಿಗೂ ಆಗೋಲ್ಲ, ಇದು ನನಗೆ ಇಷ್ಟ ಆಗೋಲ್ಲ, ನಮ್ಮ ಮನೇಲಿ ಯಾರಿಗೂ ಇಷ್ಟ ಅಲ್ಲ ಇದು. ಈ ರೀತಿ ನನಗೆ ಯಾವ್ದು ಇಷ್ಟ ಆಗ್ತದೆ ಅದೇ ಬೇರೆಯವ್ರಿಗೆ ಇಷ್ಟ, ನನಗೆ ಯಾವ್ದು ಬೇರೆ ಇಷ್ಟ ಆಗೋದಿಲ್ಲ ಅದು ಬೇರೆಯವ್ರಿಗೆ ಇಷ್ಟ ಈ ರೀತಿಯ ಒಂದು ರೀತಿ ಸೈಕಾಲಜಿ ಇದು, ಮನುಷ್ಯನ ಭಾವನೆ ನೋಡಿ. ಅದನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ನನಗೆ ಇವರನ್ನು ಕೊಲ್ಲಿಕ್ಕೆ ಇವಾಗ ಇಷ್ಟ ಅಲ್ಲ, ಅದರಿಂದಾಗಿ ಧರ್ಮರಾಜನಿಗೂ ಇದು ಇಷ್ಟ ಅಲ್ಲ, ಭೀಮಸೇನಿಗೂ ಇಷ್ಟ ಅಲ್ಲ, ನಕುಲನಿಗೂ ಇಷ್ಟ ಅಲ್ಲ, ಸಹದೇವನಿಗೂ ಇಷ್ಟ ಅಲ್ಲ. ಎಲ್ಲ ಬಿಟ್ಟು ನಹ ಅಂತ ಹೇಳಿದ್ರಿಂದಾಗಿ ಕೃಷ್ಣನೂ ಸೇರಿಸಿ, ಕೃಷ್ಣ ನಿನಗೂ ಇಷ್ಟ ಅಲ್ಲ ಇವನೇ ಹೇಳ್ತಾ ಇರೋದು. ವಾಸ್ತವವಾಗಿ ಕೃಷ್ಣನಿಗೆ ಇಷ್ಟ ಹೌದು ಅಲ್ವೋ ಪ್ರಶ್ನೆ ಮಾಡಬೇಕಿದ್ದ ಬೇಡವೋ, ಅದು ಮಾಡಿಲ್ಲ. ಯಾಕಂದ್ರೆ ನೋಡಿ, ಭೀಮಸೇನ ಪಾಪ ಈ ಒಂದು ಕಾಲಕ್ಕೋಸ್ಕರ, ಈ ಒಂದು ಸಂದರ್ಭಕ್ಕೋಸ್ಕರ ಇಷ್ಟು ವರ್ಷಗಳ ಕಾಯ್ತು ಕೂತಿದ್ದಾನೆ. ದ್ರೌಪದಿಗೆ ಆದ ಅವಮಾನ, ತಮಗೆ ಆದಂತಹ ಅನ್ಯಾಯ ಮುಂತಾದವುಗಳೇನಿದೆ ಅದಕ್ಕೆ ತಕ್ಕ ಶಾಸ್ತಿಯನ್ನ ಮಾಡಬೇಕು ಅಂತ ಇಷ್ಟು ವರ್ಷಗಳ ಕಾಲ ಕಾಯ್ಕೊಂಡು ಕೂತಿದ್ದಾನೆ. ಆದರೆ ಅರ್ಜುನ ಹೇಳ್ತಾ ಇರುವುದು ಅವನಿಗೂ ಇಷ್ಟ ಅಲ್ಲ ಅಂತ. ಯಾಕಂದ್ರೆ ನಹ ಅಂತ ಹೇಳ್ತಾ ಇದ್ದಾನೆ, ನಮಗೆ ಇಷ್ಟ ಅಲ್ಲ, ನಮ್ಗೆ ಯಾರಿಗೂ ಇಷ್ಟ ಅಲ್ಲ ಅಂತ. ತಪ್ಪಿದು ಅವನು ತಿಳ್ಕೊಂಡ್ರು. ಅಂದ್ರೆ ನನ್ನಂತೆಯೇ ಇನ್ನೊಬ್ಬ, ಅಥವಾ ಇನ್ನೊಂದೇನಂದ್ರೆ ಅಲ್ಲೂ ಒಂದು ಅಹಂಕಾರ, ನಾನು ಹೇಳಿಬಿಟ್ರೆ ಇವರೆಲ್ಲ ಕೇಳಿಬಿಡ್ತಾರೆ ಅಂತ. ಅದಕ್ಕೋಸ್ಕರ ನನಗಿಷ್ಟ ಆಗೋಲ್ಲ ಅಂದ್ರೆ ಯಾರಿಗೂ ಇಷ್ಟ ಆಗೋಲ್ಲ. ಅದಕ್ಕೆ ನಹ ಕಾ ಪ್ರೀತಿ ಸ್ಯಾ ಜನಾರ್ದನ, ನಮಗೆ ಏನು ಪ್ರೀತಿ ಆಗುತ್ತೆ ಜನಾರ್ದನ ಅಂತ ಹೇಳಿದ್ರೆ, ಆ ಬಹುವಚನ ಶಬ್ದ ಅವನ ಒಂದು ಅಹಂಕಾರವನ್ನ ಎಷ್ಟು ಚೆನ್ನಾಗಿ ತಿಳಿಸ್ತಾ ಇದೆ. ಪಾಪಮೇವ ಆಶ್ರಯದಸ್ಮ. ನೋಡು, ಇಲ್ಲಂತೂ ಏನು ಖುಷಿ ಇಲ್ಲ, ಸತ್ತ ಮೇಲಾದ್ರೂ ಖುಷಿ ಇದೆಯಾ? ಯಾಕಂದ್ರೆ ಪಾಪಿಗಳನ್ನ ಕೊಂದ್ರೆ, ದುಷ್ಟರನ್ನ ಕೊಂದ್ರೆ ವೀರ ಸ್ವರ್ಗ ಸಿಗತ್ತೆ ಅಂತ ಶಾಸ್ತ್ರ ಹೇಳ್ತದಲ್ವಾ? ಅಂದ್ರೆ ಹೌದು, ಅದು ಸರಿಯೇ. ಆತತಾಯಿನಃ, ನಿಜವಾಗ್ಲೂ ಕೂಡ ಈ ಆತತಾಯಿಗಳಿವರು, ಆತತಾಯಿಗಳು ಅಂತ ಹೇಳಿದ್ರೆ ಮಹಾದುಷ್ಟರವರು. ಯಾರು ಮನೆಗೆ ಬೆಂಕಿ ಕೊಡ್ತಾರೆ, ವಿಷ ಕೊಡ್ತಾರೆ, ನೀರಿನಲ್ಲಿ ಮುಳುಗಿಸಿ ಸಾಯ್ತಾರೆ, ಹೀಗೆಲ್ಲ ಮಹಾದುಷ್ಟರನ್ನ ಆತತಾಯಿ ಅಂತ ಕರೀತಾರೆ. ಅಂತ ದುಷ್ಟರಿವರು, ಅದರಲ್ಲಿ ಎರಡು ಮಾತೇ ಇಲ್ಲ, ದುರ್ಯೋಧನಾದಿಗಳು. ಅದರಿಂದಾಗಿ ಇವರನ್ನ ಕೊಂದ್ರೆ ವೀರ ಸ್ವರ್ಗ ಸಿಗ್ತದೆ ಅಂತ ಹೇಳಿದ್ರೆ ಸಿಗಬಹುದಿತ್ತು, ಆದರೆ ನಮಗೆ ಸಿಗೋಲ್ಲ. ನಮಗೆ ಸಿಗೋದು ಪಾಪಮೇವ ಆಶ್ರಯೇದಸ್ಮ. ಇವರನ್ನ ಕೊಂದು ನಮಗೆ ಪಾಪವೇ ಸಿಗುವುದು. ಅಂದ್ರೆ ಸತ್ತ ಮೇಲೆ ಪಾಪವೇ ಗತಿ, ಬದುಕಿರುವಾಗ ದುಃಖವೇ ಗತಿ, ಖುಷಿ ಅಂತೂ ಆಗುದಿಲ್ಲ. ಇಲ್ಲೂ ಸುಖ ಇಲ್ಲ, ಅಲ್ಲೂ ಸುಖ ಇಲ್ಲ. ಅಲ್ಲ, ಇಂಥ ಒಂದು ಕೆಲಸ ಮಾಡ್ಲಿಕ್ಕೆ ಹೊರಟು ಬಿಟ್ಟಿದ್ದೇವಲ್ವ ನಾವು. ಅಂದ್ರೆ ನೋಡಿ, ಅರ್ಜುನನ ಮಾತು ಮೇಲ್ನೋಟಕ್ಕೆ ಹೌದಲ್ವಾ? ಯಾರಾದರೂ ನಮ್ಮ ಸಂಬಂಧಿಗಳನ್ನ ಕೊಂದು ನಮಗೆ ಖುಷಿಯಾಗೋದು ಅಂತಿದೆಯಾ? ಇನ್ನು ನಮ್ಮವರನ್ನೇ ನಾವು ಕೊಂದ್ರೆ ಮೇಲೆ ನರಕಕ್ಕೆ ಹೋಗಿ ಬೀಳ್ಬೇಕು ತಾನೆ. ಎಷ್ಟಂದ್ರೂ ನಮ್ಮವರು ಇದ್ರೆ ನಮ್ಮವರು ಏನೋ ಒಂದು ಅವರಿಂದ ನಾವು ಸಹಾಯ ಪಡೆದಿರ್ತೇವೆ, ನಮ್ಮಿಂದ ಅವ್ರಿಗೆ ಸಹಾಯ ಆಗಿರ್ತದೆ. ಅಥವಾ ಅವ್ರಿಗೆ ಅದಕ್ಕೋಸ್ಕರವೇ ಬಂಧುಗಳು ಅಂತ ಕರೆಯುವುದು. ಯಾಕಂದ್ರೆ ಬಂಧುಗಳಲ್ಲಿ ಒಂದು ಬಂಧನ ಇದೆ, ಬಂಧನ ಯಾರಲ್ಲಿದೆಯೋ ಅದನ್ನೇ ಬಂಧುಗಳು ಅಂತ ಕರೆಯುವುದು. ಅಂದ್ರೆ ನೋಡಿ, ವಾಸ್ತವಿಕವಾಗಿ ಅಕ್ಕಪಕ್ಕದ ಮನೆಯಲ್ಲಿದ್ದರೂ ಕೂಡ ಬಂಧುಗಳಿಗೆ ಅವರನ್ನು ಕಂಡ್ರೆ ಇವರಿಗಾಗೋಲ್ಲ, ಇವರನ್ನು ಕಂಡ್ರೆ ಅವರಿಗಾಗೋಲ್ಲ, ಇಬ್ರು ಮುಖ ನೋಡ್ಕೊಳ್ಳೋದಿಲ್ಲ. ಆದ್ರೆ ವಿಷಯ ಏನು ಗೊತ್ತುಂಟ? ಸ್ವಾರಸ್ಯ ಅಂದ್ರೆ ಅವ್ರ ವಿಷಯ ಎಲ್ಲ ಇವರಿಗೆ ಬೇಕೇ ಬೇಕಾಗಿರ್ತದೆ, ಇವ್ರ ವಿಷಯ ಎಲ್ಲ ಅವ್ರಿಗೆ ಬೇಕೇ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಮೂರನೇವರಿಂದ ತಿಳ್ಕೊಳ್ತಾ ಇರ್ತಾರೆ ವಿಷಯಗಳನ್ನ. ಅಲ್ಲ, ಅವ್ರು ಹೇಗೆ, ಯಾರು ಅಂದ್ರೆ ನಮ್ಮ ಪಕ್ಕದ ಮನೆಯವರು, ಏನ್ ಕತೆ, ಏನ್ ಈ ವಿಷಯ ನಿಮಗೆ ಯಾಕ್ರಿ ಬೇಕು, ಅವ್ರ ಕಂಡ್ರೆ ನಿಮಗಾಗೋಲ್ವಲ್ಲ, ಅಲ್ಲ ಹೀಗೇನೆ ಕೇಳಿದಷ್ಟು. ಅಂದ್ರೆ ನೋಡಿ, ಆ ರಕ್ತ ಸಂಬಂಧ ಅನ್ನೋದು ಬಿಡುವುದಿಲ್ಲ, ಅದು ಆಗುವುದಿಲ್ಲ ಅಂತ ಹೇಳಿದ್ರು ಕೂಡ ಒಳಗಿನಿಂದ ಸೆಳಿತಾ ಇರ್ತದೆ, ಅದು ಸೆಳೆತ ಇದ್ದೇ ಇರ್ತದೆ. ಅದರಿಂದಾಗಿಯೇ ಅಂತಹವರನ್ನ ಯಾರಿಗೆ ನಾವು ಸಹಾಯ ಮಾಡಬೇಕು, ಯಾರಿಂದ ನಾವು ಸಹಾಯ ಪಡಿತೇವೆ, ಅದರಿಂದಾಗಿ ಒಂಥರ ಅವ್ರ ಮಿತ್ರರಿದ್ದಾಗೆ. ಅವರನ್ನ ಕೊಂದು ಅಂತ ಹೇಳಿದ್ರೆ, ಅಂಥವರನ್ನ ಕೊಂದು ಅಂತ ಹೇಳಿದ್ರೆ, ಬಾಂಧವರನ್ನ ಯಾರೇ ಆಗಲಿ. ಇವಾಗ ಮಗ ದುಷ್ಟ ಆದ ಅಂತ ಅಪ್ಪ ಕೊಲ್ಲಿಕ್ಕಾಗತ್ತಾ? ಅಥವಾ ಅಪ್ಪ ದುಷ್ಟ, ಅಪ್ಪ ಕೊಲೆ ಮಾಡಿದಾನೆ, ಅಪ್ಪ ಕುಡ್ಕೊಂಡ್ಬಂದಿದ್ದಾನೆ ಅಂತ ಮಗ ಹೊಡಿಲಿಕ್ಕಾಗತ್ತಾ? ಅಪ್ಪನಿಗೆ ಕೊಲೆ ಮಾಡ್ಲಿಕ್ಕಾಗತ್ತಾ? ಆಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಏನೇ ತಪ್ಪು ಮಾಡಿದರೂ ಕೂಡ ಶಿಕ್ಷೆ ಕೊಡುವವರು ಮೂರನೆಯವರು ಹೊರತು ಮನೆಯವರಲ್ಲ. ಅದು ಸರಿಯಲ್ಲ ಆ ರೀತಿ ಕೊಲ್ಲುವುದೆಲ್ಲ ಅಂತ ಹೇಳಿ ಸಮರ್ಥನೆ ಏನು ಮಾಡ್ತಾ ಇದ್ದಾನೆ. ನಮಗೆ ಪಾಪವೇ ಬರ್ತದೆ, ಪಾಪಂ ಏವ ಅಂತ ಹೇಳಿದ್ರೆ ಏನಂದ್ರೆ ಪಾಪವೇ ಬರ್ತದೆ, ಅಂದ್ರೆ ಪುಣ್ಯದ ಲವಲೇಶವೂ ಬರುವುದಿಲ್ಲ ಅಂತ. ಇದರಿಂದ ಇಲ್ಲಂತೂ ಸುಖ ಇಲ್ಲ, ಮುಂದೆಯೂ ಲವಲೇಶದ ಪುಣ್ಯವೂ ಇಲ್ಲ, ಪಾಪವೇ ಬರ್ತದೆ, ಸಂಪೂರ್ಣ ಪಾಪವೇ ಬರ್ತದೆ ನಮಗೆ. ಇವರನ್ನು ಕೊಂದ್ರು ಅಂದ್ರೆ ನೋಡಿ,
ಅರ್ಜುನನ ಒಂದು ವಾದದ ಶೈಲಿ ಹೇಗಿದೆ ಅಂತ ಹೇಳಿದ್ರೆ, ದುಷ್ಟರನ್ನ ಕೊಂದ್ರೂ ನಮಗ್ ಪಾಪವೇ ಬರ್ತದೆ. ಅಲ್ಲ, ಇಲ್ಲಿವರೆಗೆ ನಾವೇನ್ ಕೇಳಿದ್ದೇವೆ ಅಂದ್ರೆ, ದುಷ್ಟರನ್ನ ಕೊಲ್ಲುವುದರಿಂದ ಪುಣ್ಯ ಬರ್ತದೆ, ಸಜ್ಜನರನ್ನ ಕೊಲ್ಲುವುದರಿಂದ ಪಾಪ ಬರ್ತದೆ. ಇದು ಶಾಸ್ತ್ರ ಹೇಳ್ತಾ ಇರುವಂತಹ ಮಾತು. ಆದ್ರೆ ಏನ್ ಮಾಡ್ತೀರಿ, ಯಾವಾಗ ಮನುಷ್ಯನೇ ಬುದ್ಧಿ ಕೆಟ್ಟು ಹೋಯ್ತು ಅವಾಗ ಎಲ್ಲ ತಿರುಗಾ ಮುರುಗಾ ಆಗಿ ಕಾಣ್ಲಿಕ್ಕೆ ಶುರುವಾಗ್ತದೆ. ನೋಡಿ, ಆ ರೀತಿ ಪಾಪಿಗಳು ಅಂತ ಒಪ್ಕೊಳ್ತಾ ಇದ್ದಾನೆ. ದುರ್ಯೋಧನಾದಿಗಳು ದುಷ್ಟರು, ಮಾಡಬಾರದನ್ನೆಲ್ಲ ಮಾಡಿದವರು ಎಲ್ಲ ಒಪ್ಪುಗೊಂಡು ಕೂಡ ಆಮೇಲೆ ಹೇಳುವುದೇನು ಅಂದ್ರೆ, ಇವರನ್ನು ಕೊಂದ್ರು ನಮಗೆ ಪಾಪವೇ ಬರ್ತದೆ ಅಂತ. ಇದೇನ್ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ, ಅರ್ಜುನನ ಒಳಗೆ ಆಗಿರುವಂತಹ ಒಂದು ಧರ್ಮದ ಗೊಂದಲ, ಸರಿಯಾಗಿ ನಿಶ್ಚಯ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಧರ್ಮದ ವಿಷಯದಲ್ಲಿ ಅನ್ನುವುದು ಸ್ಪಷ್ಟ ಗೊತ್ತಾಗ್ತಾ ಇದೆ. ಯಾಕೆ ಅವನಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಅಹಂಕಾರ. ಧರ್ಮದ ನಿಶ್ಚಯ ಸಾಧ್ಯ ಆಗೋಲ್ಲ ಅಹಂಕಾರ ಇರುವವನಿಗೆ. ಇದನ್ನೆಲ್ಲ ಒಂದೊಂದು ಶ್ಲೋಕಗಳು ತಿಳಿಸ್ತಾ ಇದೆ ನಮಗೆ. ಅದನ್ನು ಬಿಡಬೇಕು, ಬಿಟ್ರೆ ಮಾತ್ರ ನಿಜವಾದ ಧರ್ಮದ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನೋಡಿ, ಅರ್ಜುನ ಹೇಳ್ತಾನೆ ಪಾಪವೇ ಬರ್ತದೆ ನಮಗೆ, ಪುಣ್ಯ ಬರುವುದಿಲ್ಲ. ಅದರಿಂದ ತಸ್ಮಾತ್ ನಾರಖಾ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವ ಸುಖಿನ ಸ್ಯಾಮ ಮಾಧವ. ಅದರಿಂದಾಗಿ ತಸ್ಮಾತ್, ಆ ಕಾರಣದಿಂದ, ಅಂದರೆ ದುರ್ಯೋಧನಾದಿಗಳು ಪಾಪಿಗಳಾಗಿದ್ರೂ ದುಷ್ಟರಾಗಿದ್ರೂ ಕೂಡ ಅವರನ್ನ ಕೊಂದರೆ ನಮಗೆ ಪಾಪವೇ ಬರುವುದರಿಂದ. ಯಾಕಂತ ಹೇಳಿದ್ರೆ ನಮ್ಮ ಬಾಂಧವರು, ಅಲ್ಲಿ ಬಂಧುಗಳು ಅನ್ನುವುದು ಮುಖ್ಯ, ಪಾಪಿಗಳು ಅನ್ನುವುದು ಮುಖ್ಯ ಅಲ್ಲ. ನೋಡಿ, ಇಂಥ ಒಂದು ವಾದ ಇದು ಹೇಗಂತ ಹೇಳಿದ್ರೆ, ಈ ಅರ್ಜುನನ ವಾದವನ್ನು ನಾವು ಇಟ್ಟುಕೊಂಡಾಗ ಕೋರ್ಟಿನಲ್ಲಿ ನ್ಯಾಯಾಧೀಶ ಹೇಗೆ ತೀರ್ಮಾನ ಕೊಡಬೇಕಾಗ್ತದೆ ಅಂತ ಹೇಳಿದ್ರೆ, ಕಟಕಟೆಯಲ್ಲಿ ನಿಂತಹ ವ್ಯಕ್ತಿ ಮೊದಲು ನನ್ನವನು ಹೌದು ಅಲ್ವೋ ನೋಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಒಬ್ಬ ಕೊಲೆ ಮಾಡಿ ನಿಂತಿದ್ದಾನೆ, ಯಾರು ಅಂದ್ರೆ ನಾನು ಅಣ್ಣನ ಮಗ, ನನ್ನ ತಮ್ಮನ ಮಗ ಅಂತ ಹೇಳಿದ್ರೆ, ನ್ಯಾಯಾಧೀಶ ಅವನು ಕೊಲೆ ಮಾಡಿದ್ರು ಕೂಡ ಮಾಡಿಲ್ಲ ಅಂತಾನೆ ತೀರ್ಮಾನ ಕೊಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅವನು ಪಾಪಿ, ತಪ್ಪು ಮಾಡಿದ್ದಾನೆ ಅನ್ನುವುದಕ್ಕಿಂತಲೂ ನನ್ನ ಬಂಧು ಅನ್ನುವುದು ಮುಖ್ಯ. ನೋಡಿ, ಇದು ಅರ್ಜುನನ ವಾದ. ದುರ್ಯೋಧನಾದಿಗಳು ಪಾಪಿಗಳು ಹೌದು, ಮಾಡಬಾರದನ್ನ ಮಾಡಿದವರು ಹೌದು, ಆದರೆ ನಾವು ಅವರನ್ನು ಕೊಲ್ಲಬಾರದು, ನಾವು ಅವರಿಗೆ ಏನು ಮಾಡಬಾರದು. ಇಂಥ ಒಂದು ವಾದ. ಅಂದ್ರೆ ಇದ್ರ ಹಿಂದೆ ಏನು ಕೂತಿದೆ ಅಂದ್ರೆ ಸ್ಪಷ್ಟವಾದ ಸ್ವಾರ್ಥ, ಇನ್ನೇನೂ ಇಲ್ಲ. ಧರ್ಮ ಮುಂತಾದವುಗಳೇನೂ ಕೂತಿಲ್ಲ, ಬರೀ ಸ್ವಾರ್ಥ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವನ ಈ ಸ್ವಾರ್ಥದ ಒಂದು ನಡೆ ಉಳಿದ ಪಾಂಡವರ ಹಿತವನ್ನು ಕಡೆಗಣಿಸ್ಬಿಟ್ಟಿದೆ, ಅವರ ಅಭಿಪ್ರಾಯವನ್ನು ಕಡೆಗಣಿಸ್ಬಿಟ್ಟಿದೆ. ಯಾಕಂದ್ರೆ ನೋಡಿ, ಈ ಅಭಿಪ್ರಾಯ ದ್ರೌಪದಿಗೆ ಸ್ವಲ್ಪವೂ ಇಷ್ಟ ಅಲ್ಲ. ಅವಳು ಪಾಪ ಇಷ್ಟು ದಿನ ಜಡೆ ಬಿಚ್ಚಾಕೊಂಡು ಕೂತಿರುವುದೇ ಅದಕ್ಕೋಸ್ಕರ. ದುಶ್ಯಾಸನ ಯಾವಾಗ ಸಾಯ್ತಾನೆ ಅವನ ರಕ್ತದಲ್ಲಿ ನನ್ನ ಕೂದಲನ್ನು ಯಾವಾಗ ನಾನು ತೋಯಿಸ್ತೇನೆ ಎಂದು ಅದಕ್ಕೋಸ್ಕರ ಕೂತಿರೋದು. ಪ್ರತಿಜ್ಞೆ ಮಾಡಿ ಕೂತಿದ್ದಾಳೆ, ನಿನ್ನ ತೊಡೆಯನ್ನ ದುರ್ಯೋಧನ ಭೀಮಸೇನ ಮುರಿದು ಹಾಕ್ತಾನೆ ಅಂತ. ಅದಕ್ಕಾಗಿ ಕೂತಿದ್ದಾಳು ಅವಳು. ಆದ್ರೆ ನೋಡಿ, ಅರ್ಜುನನ ವಾದ ಏನು ಅಂತ ಹೇಳಿದ್ರೆ, ನಮಗೊಂದು ಯಾರಿಗೂ ಇಷ್ಟ ಅಲ್ಲ ಇದು. ಇವರನ್ನು ಕೊಂದ್ರೆ ನಮ್ಮ ಪಾಪವೇ ಬರ್ತದೆ. ಅದರಿಂದಾಗಿ ತಸ್ಮಾತ್ ನಾರ್ಹಾಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಂಧವಾನ್. ಅದರಿಂದಾಗಿ ನಾವು ಈ ದುರ್ಯೋಧನಾದಿಗಳೇನಿದ್ದಾರೆ ಅವರನ್ನು ಕೊಲ್ಲಿಕ್ಕೆ ನಿಜವಾಗ್ಲೂ ಕೂಡ ನಾವು ಯೋಗ್ಯರೇ ಅಲ್ಲ, ನಮ್ಮ ಯೋಗ್ಯತೆಯೇ ಇಲ್ಲ. ಅವರನ್ನು ಕೊಲ್ಲುವ ಯೋಗ್ಯತೆ ನಮಗೆ ಇಲ್ವೇ ಇಲ್ಲ ದುರ್ಯೋಧನಾದಿಗಳಲ್ಲ. ಯಾಕಂದ್ರೆ ಮಹಾಪುಣ್ಯಾತ್ಮರು ತಾನೆ. ನೋಡಿ, ಅವನ ಮಾತು ಆ ರೀತಿ ಇದೆ. ದುರ್ಯೋಧನನ ಮಾತು ಹೇಗಿದೆ ಅಂದ್ರೆ, ಇಲ್ಲಪ್ಪ ಅವ್ರ ಹತ್ರ ಮಾತಾಡುವ ಯೋಗ್ಯತೆ ನಮಗೇನಿದೆ ಅಂದ್ರೆ, ನೋಡಿ, ಸಾಮಾನ್ಯವಾಗಿ ಯೋಗ್ಯತೆ ಅರ್ಹತೆ ಅನ್ನೋದು ಎಲ್ಲಿದ್ದು ಒಳ್ಳೆಯವರಿದ್ದಾರೆ, ಒಳ್ಳೆಯವರ ಹತ್ರ ನಾವು ಲೆಕ್ಕಾಚಾರ ಮಾಡ್ತೇವೆ ಹೊರತು ಇಂಥ ದುಷ್ಟರ ಹತ್ರ ಎಲ್ಲ ಆ ರೀತಿ ಲೆಕ್ಕಾಚಾರ ಮಾಡ್ಲಿಕ್ಕೆ ಉಂಟ. ಆದ್ರೆ ನೋಡಿ, ದುರ್ಯೋಧನಾದಿಗಳನ್ನು ಕೊಲ್ಲುವ ವಿಷಯದಲ್ಲೂ ಕೂಡ ಇವನಿಗೆ ಇವತ್ತು ಯೋಗ್ಯತೆಯ ವಿಷಯ ಬಂದ್ಬಿಟ್ಟಿದೆ. ಇಲ್ಲಪ್ಪ, ನಾರ್ಹಾಹ, ನಾವು ಅರ್ಹರಲ್ಲ ಅವರನ್ನು ಕೊಲ್ಲಿಕ್ಕೆ ದುರ್ಯೋಧನಾದಿಗಳನ್ನ. ಮತ್ತೆ ಅಲ್ಲಿ ಧಾರ್ತರಾಷ್ಟ್ರ ಅಂತ ಹೇಳ್ತಾ ಇದ್ದಾನೆ, ನಮ್ಮ ದೊಡ್ಡಪ್ಪನ ಮಕ್ಕಳು, ಅದಕ್ಕೆ ಸ್ವಬಾಂಧವ, ನಮ್ಮವರು, ನಮ್ಮ ಬಂಧುಗಳು. ನಮ್ಮ ಬಂಧುಗಳನ್ನು ನಾವು ಹೇಗೆ ಕೊಲ್ಲೋದು, ಪಾಪ ಮಾಡಿದವರನ್ನು? ಕೃಷ್ಣ ನೀನೇ ಹೇಳು. ಕೃಷ್ಣನ ಮುಂದೆ ತನ್ನ ವಾದವನ್ನು ಮಂಡಿಸ್ತಾ ಇದ್ದಾನು. ಯಾಕೆ ಇಷ್ಟು ವಾದದ ಸರಣಿಯನ್ನು ಯಾಕೆ ಕೃಷ್ಣನ ಮುಂದೆ ಮಂಡಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕೃಷ್ಣ ಇವನ ಮಾತುಗಳನ್ನ ಬಹಳ ಇಂಟ್ರೆಸ್ಟಿಂದ ಗಮನಿಸ್ತಾ ಇಲ್ಲ, ಆಸಕ್ತಿಯಿಂದ ಕೇಳ್ತಾ ಇಲ್ಲ. ಏನೋ ಒಂಥರ ಕೃಷ್ಣ ಇವನ ಮಾತುಗಳನ್ನು ಕೇಳೊಂಥರ ಅಸಡ್ಡೆಯ ಭಾವನೆಯನ್ನು ಬೀರುತ್ತಾ ಇದ್ದಾನೆ. ಅದರಿಂದಾಗಿ ಕೃಷ್ಣನಿಗೆ ಅದು ಹೌದು ಅಂತ ಕಾಣಬೇಕು. ಅದಕ್ಕೋಸ್ಕರ ಇನ್ನೂ ತನ್ನ ವಾದವನ್ನು ಮಂಡಿಸ್ಕೊಂಡು ಹೋಗ್ತಾ ಇದ್ದಾನೆ. ವಿಷಯ ಏನಂತ ಹೇಳಿದ್ರೆ, ನೋಡಿ, ಯಾವ ವಿಷಯವನ್ನು ನಾವು ಮಂಡಿಸ್ತೇವೆ ಅದು ಯಥಾರ್ಥವಾಗಿರಲಿಲ್ಲ ಅಂತ ಹೇಳಿದ್ರೆ ನೀವು ಎಷ್ಟೇ ಸಮರ್ಥನೆ ಮಾಡಿದ್ರೆ ಅದು ಜಾಳೆ ಆಗಿರ್ತದೆ. ಯಾಕಂದ್ರೆ ಅದರಲ್ಲಿ ಯಾವುದೇ ಪಾಯಿಂಟ್ಸ್ ಇರುವುದಿಲ್ಲ.
ಪಾಯಿಂಟ್ಸ್ ಹಾಗೆ ಕಾಡಿಸ್ತಾ ಇರ್ತದೆ ಅಷ್ಟೇ. ನೋಡಿ, ಹಾಗೆ ಅರ್ಜುನನ ಇಷ್ಟೂ ವಾದಗಳನ್ನು ನೀವು ನೋಡ್ತಾ ಹೋದರೆ ನಿಜವಾಗ ಅದರಲ್ಲಿ ಏನೂ ಪಾಯಿಂಟ್ಗಳಿಲ್ಲ. ಆದರೆ ಮೇಲ್ನೋಟಕ್ಕೆ ಹೌದು ಹೌದು ಕಾಣಿಸ್ತದೆ. ವಿಚಾರ ಮಾಡ್ತಾ ಮಾಡ್ತಾ ಹೋದಾಗೆ ಪೊಳ್ಳುವಾದ ಅಂತ ಗೊತ್ತಾಗುತ್ತೆ. ನೋಡಿ, ಇಲ್ಲೇ ಹೇಳ್ತಾ ಇದ್ದಾನೆ, ನಾವು ದುರ್ಯೋಧನಾದಿಗಳನ್ನು ಕೊಲ್ಲಿಕ್ಕೆ ಯೋಗ್ಯರು ಅಂದ್ರೆ ನಮ್ಮ ಬಾಂಧವರನ್ನು ನಾವು ಕೊಲ್ಲುವಂಥದ್ದ? ಇಲ್ಲಪ್ಪ, ಸಾಧ್ಯವೇ ಇಲ್ಲ. ಬಂಧುಗಳು ಅನ್ನುವುದಷ್ಟೇ ಮುಖ್ಯ, ಪಾಪಿಗಳು ಯಾವುದು ಮುಖ್ಯ ಅಲ್ಲ. ನಮ್ಮ ಬಂಧುಗಳು ಅಂತಾದರೆ ಅವರು ಕೊಲ್ಲಿ, ಬೇಕಿದ್ರೆ ನನ್ನ ಹೆಂಡತಿ ಸೀರೆ ಇಳಿಲಿ, ನಮ್ಮ ಬಂಧುಗಳಲ್ವಾ, ಬಿಟ್ಬಿಡ್ಬೇಕು. ನೋಡಿ, ಇದು ಅವನ ವಾದ. ಯಾಕಂದ್ರೆ ಇವನ ಹೆಂಡತಿಯದ್ದೇ ಸೀರೆಯನ್ನು ಎಳೆದದ್ದು ತಾನೆ ದುರ್ಯೋಧನಾದಿಗಳು. ಎಲ್ಲಿವರೆಗೆ ಅಂದರೆ ಇದೇ ದುರ್ಯೋಧನನೇ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ತನ್ನ ತೊಡೆ ತೋರಿಸಿದನು. ಎಂಥ ಪಾಪಿ ಅಂತ ಹೇಳಿದ್ರೆ, ತನ್ನ ತೊಡೆ ತೋರಿಸಿ ಬಾ, ಈ ತೊಡೆ ಮೇಲೆ, ಅದು ಬರೀ ಹಾಗೆ ಅಲ್ಲ, ತನ್ನ ವಸ್ತ್ರವನ್ನ ಎತ್ತಿ. ಯಾವನಾದ್ರೂ ಮಾಡ್ತಾನ? ಮರ್ಯಾದೆ ಇರುವ ವ್ಯಕ್ತಿ ಯಾರಾದ್ರೂ ಮಾಡ್ತಾನ? ತನ್ನ ವಸ್ತ್ರವನ್ನ ಎತ್ತಿ, ಅದು ಎಲ್ಲಿ ಅಂತ ಹೇಳಿದ್ರೆ ಅವಳ 5 ಗಂಡಂದಿರು ಎದರಲ್ಲಿರಬೇಕಾದ್ರೆ, 5 ಗಂಡಂದಿರು ಎದರಲ್ಲಿರಬೇಕಾದ್ರೆ ನಾಚಿಕೆಗೆಟ್ಟಂತಹ ದುರ್ಯೋಧನ ವಸ್ತ್ರವನ್ನು ಎತ್ತಿ ತನ್ನ ತೊಡೆಯನ್ನ ತೋರಿಸ್ತಾ ಹೇಳಿದಾನೆ, ದ್ರೌಪದಿ ಬಾ ಇಲ್ಲಿ ಕೂತ್ಕೋ ಅಂತ. ಯಾರವಳು? 3ನೇ ಹೆಣ್ಣಲ್ಲ, ಇವನ ಅತ್ತಿಗೆ, ತಾಯಿಗೆ ಸಮಾನರಾದವಳು. ಇವನೆಂತ ನೀಚೆ ಇರ್ಲಿಕ್ಕಿಲ್ಲ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಹೇಳ್ತಾನೆ, ದುಶಾಸನ ಕರ್ಕೊಂಡು ಹೋಗಿ ಇವಳ ನನ್ನ ಬೆಡ್ರೂಮಿಗೆ ಅಂತ. ನೋಡಿ, ಇದೇ ಮಾತನ್ನು ಹೇಳ್ತಾನೆ ಮಹಾಭಾರತ. ಹೇಗಿರ್ಲಿಕ್ಕಿಲ್ಲ ಆ ಸಂದರ್ಭ. ಆದರೆ ಅಂಥ ಸಂದರ್ಭಗಳನ್ನೆಲ್ಲ ಕಣ್ಣಾರೆ ಕಂಡ ಅರ್ಜುನ ಇವತ್ತು ಹೇಳ್ತಾ ಇರೋದೇನು? ನಾವು ದುರ್ಯೋಧನಾದಿಗಳನ್ನು ಕೊಲ್ಲಿಕ್ಕೆ ಯೋಗ್ಯರಲ್ಲ, ಇನ್ಯಾರು ಯೋಗ್ಯರು? ತನ್ನ ಹೆಂಡತಿಗೆ ಇಷ್ಟು ಅವಮಾನ ಮಾಡಿದವನಿಗೆ, ಹೆಂಡತಿಯ ಸೀರೆ ಎಳೆದ ಅವಮಾನ ಮಾಡಿ ಅವಳನ್ನು ಬತ್ತಲೆ ಮಾಡ್ಲಿಕ್ಕೆ ನೋಡಿದವನನ್ನ ಕೊಲ್ಲಿಕ್ಕೆ ನಾವು ಯೋಗ್ಯ ಅಲ್ಲ ಅಂದೆ. ನೋಡಿ, ನಿಜವಾಗ್ಲೂ ಅವನ ಆ ವಾದದಲ್ಲಿ ಎಷ್ಟು ದೌರ್ಬಲ್ಯ ಇದೆ ಅಂತ. ಏನೂ ತಾಕತ್ ಇಲ್ಲದೆ ಇರುವವನು ಕೂಡ ತನ್ನ ಹೆಂಡತಿಯ ಮೇಲೆ ಯಾರಾದರೂ ಕೈ ಮಾಡಿದರೆ ಸುಮ್ಮನೆ ಬಿಡುವುದಿಲ್ಲ. ಹಾಗಿರಬೇಕಾದ್ರೆ 3 ಲೋಕದಲ್ಲಿ ಜಗದೇಕ ವೀರ ಅಂತ ಪ್ರಸಿದ್ಧನಾದ ಅರ್ಜುನ ಇವತ್ತು ಮಾತಾಡ್ತಾ ಇರೋದು ದುರ್ಯೋಧನಾದಿಗಳನ್ನು ಯಾವನು ಅವಳ ಸೀರೆ ಎಳೆದು ಬತ್ತಲೆ ಮಾಡ್ಲಿಕ್ಕೆ ನೋಡಿದ, ಯಾರು ತನ್ನ ಬೆಡ್ರೂಮಿಗೆ ಹೋಗುದು ಅಂತ ಹೇಳಿದ, ಯಾರು ಸೂಳೆ ಅಂತ ಕರೆದ ಕರ್ಣ, ಇವರನ್ನೆಲ್ಲ ಕೊಲ್ಲಿಕ್ಕೆ ನಾವು ಅಯೋಗ್ಯರು. ಯಾವ ಭೀಷ್ಮ ಕರ್ಣಗಳು, ಭೀಷ್ಮ ದ್ರೋಣಾದಿಗಳು ಕಣ್ಣಿದ್ದು ಕುರುಡರಂತೆ ಕೂತರು ಈ ದೃಶ್ಯವನ್ನೆಲ್ಲ ನೋಡ್ತಾ, ಅವರನ್ನು ಕೊಲ್ಲಿಕ್ಕೆ ಇವನಿಗೆ ಯೋಗ್ಯತೆ ಇಲ್ಲವಂತೆ. ನೋಡಿ, ಅದಕ್ಕೆ ಮುಂದೆ ಕೃಷ್ಣ ಒಂದು ತರಾಟೆಗೆ ತಗೊಳ್ತಾನೆ. ಮೊದಲು ಅರ್ಜುನನನ್ನ ಅಷ್ಟಿಷ್ಟಲ್ಲ, ಯಾಕಂದ್ರೆ ಇದೇ ಮಾತಿಗೆ. ನೋಡಿ, ಇದನ್ನು ನಾವು ವಿಚಾರ ಮಾಡಿದಾಗ ಎಷ್ಟು ಬೌದ್ಧಿಕವಾಗಿ ಕುಸಿದು ಹೋಗಿದ್ದಾನೆ ಅರ್ಜುನ ಗೊತ್ತಾಗ್ತದೆ. ಯೋಚನೆ ಮಾಡದೇ ಇದ್ರೆ ಇಷ್ಟು ಕುಲಂಕಷವಾಗಿ, ಹೌದಪ್ಪ ಅರ್ಜುನ ಹೇಳಿ ಸರಿ, ದುರ್ಯೋಧನಾದಿಗಳನ್ನ ಎಷ್ಟಂದ್ರೂ ಬಂಧುಗಳಲ್ವಾ, ಈ ಮಾತು ನಮಗೆ ಸ್ಪಷ್ಟಗೊಳ್ಳುತ್ತದೆ. ಅಂದ್ರೆ ಬಂಧು ಅಲ್ಲ, ಯಾರು ಅಲ್ಲ, ಪಾಪಿ ಪಾಪಿಯೇ. ಎಲ್ಲಿವರೆಗೆ ಅಂತೇಳಿ, ಇವಾಗ ಅಣ್ಣ ಬಂದು ತಮ್ಮನ ಹೆಂಡತಿ ಸೀರೆ ಎಳೆದ್ರೆ ಅಣ್ಣ ಸುಮ್ಮನೆ ತಮ್ಮ ಸುಮ್ಮನೆ ಕೂರ್ಲಿಕ್ಕಾಗತ್ತಾ? ಎಷ್ಟಂದ್ರೂ ನಮ್ಮ ಅಣ್ಣ ಅಲ್ವಾ ಅಂತ ಸುಮ್ಮನೆ ಕೂರ್ತೇನೇನು? ನೋಡಿ, ಆ ರೀತಿಯ ಮಾತು ಆಡ್ತಾ ಇದ್ದಾನೆ ಅರ್ಜುನ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಅವನ ಸಮರ್ಥನೆ ಎಷ್ಟು ಇದೆ ಅಂತ ಹೇಳಿದ್ರೆ, ಸ್ವಜನಂ ಹಿ ಕಥಂ ಹತ್ವಾ ಸುಖಿನ ಸ್ಯಾಮ ಮಾಧವ. ಹೇ ಮಾಧವನೇ, ನಮ್ಮವರನ್ನು ನಾವು ಕೊಂದು ಹೇಗೆ ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಲಾಜಿಕ್ ಬೇರೆ, ಅವನದ್ದು ಸಮರ್ಥನೆ ಬೇರೆ. ನಮ್ಮವರನ್ನು ನಾವು ಕೊಂದು ಹೇಗೆ ಸುಖವಾಗಿರ್ಲಿಕ್ಕೆ ಸಾಧ್ಯ? ಅಲ್ಲ, ಇದು ಏನ್ ವಾಸ್ತವಿಕವಾಗಿ ನೋಡಿ, ಯಾವತ್ತು ನಮ್ಮವರು ಅನ್ನುವಂಥದ್ದು ಏಕಪಕ್ಷೀಯವಾಗಿರಬಾರ್ದು, 2 ಕಡೆಯೂ ನಮ್ಮವರು ಅಂತ ಇರಬೇಕು. ಹಾಗಿದ್ರೆ ಮಾತ್ರ ಇದು. ಹೇಗಂತ ಹೇಳಿದ್ರೆ, ಶಿವ ಪಾರ್ವತಿಗೆ ಹೇಳಿದಂತಹ ಮಾತು ಇಲ್ಲಿ ಬಹಳ ಸುಂದರವಾಗಿ ನಮಗೆ ನೆನಪಾಗಬೇಕಾದದ್ದು. ದಕ್ಷ ದೊಡ್ಡ ಯಜ್ಞದ ಏರ್ಪಾಟನ್ನು ಮಾಡಿದ್ದ, ಎಲ್ರಿಗೂ ಹೇಳಿಕೆ ಇತ್ತು, ಎಲ್ಲರಿಗೂ ಆಹ್ವಾನ ಇತ್ತು, ಎಲ್ಲರೂ ಇದು ದಕ್ಷನ ಯಜ್ಞಕ್ಕೆ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಆ ದಕ್ಷನ ಮಗಳೇ ಸತೀದೇವಿ, ಅಂದರೆ ಪಾರ್ವತಿಯ ಹಿಂದಿನ ರೂಪ ಸತೀದೇವಿ. ಅವಳು ಆಕಾಶದಲ್ಲಿ ಹೋಗುವಂತಹ ಎಲ್ಲರನ್ನು ನೋಡ್ತಾರೆ, ಎಲ್ಲಿಗೆ ಹೋಗ್ತಾ ಇದ್ದೀರಿ, ಏನು ಕತೆ? ಎಲ್ಲ ಹೆಣ್ಮಕ್ಳು ಒಳ್ಳೆ ಅಲಂಕಾರ ಮಾಡ್ಕೊಂಡು ಹೋಗ್ತಾರೆ. ನಿನಗೆ ಗೊತ್ತಿಲ್ವಾ, ನಿಮ್ಮಪ್ಪನ ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ಅದಕ್ಕೆಲ್ಲ ನಾವು ಹೋಗ್ತೇವೆ. ಇವಳಿಗೆ ತಡ್ಕೊಳ್ಳಿಕ್ಕಾಗಲ್ಲ, ಬಂದು ಹೇಳ್ತಾಳೆ ನಾನು ಹೋಗ್ತೇನೆ. ಅದಕ್ಕೆ ಶಿವ ಹೇಳ್ತಾನೆ, ಇಲ್ಲ, ನಮಗೆ ಯಾರು ಹೇಳಿಕೆ ಹೇಳಿಲ್ಲ, ನಮ್ಗೆ ಯಾರು ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳಿದಾಗ ಅವಳು ಇದೇ ಮಾತನ್ನ ಹೇಳ್ತಾಳೆ, ಗಂಡನ ಮನೆಗೆ, ಅಪ್ಪನ ಮನೆಗೆ, ಗುರುಗಳ ಮನೆಗೆ ಹೇಳದೇ ಇದ್ರೂ ಹೋಗ್ಬೋದು ಅಂತ. ಅದಕ್ಕೆ ಶಿವ ಕೊಟ್ಟ ಉತ್ತರ ಬಹಳ ಸುಂದರ, ಹೌದು ನಾವು ಹೋಗ್ಬೋದು. ಯಾವಾಗ ಅಂದ್ರೆ ಬರೀ ನಮಗ ಮಾತ್ರ ವಿಶ್ವಾಸ ಇದ್ರೆ ಪ್ರಯೋಜನ ಇಲ್ಲ, ಅವರಿಗೂ ವಿಶ್ವಾಸ ಇರ್ಬೇಕು ನಮ್ಮ ಮೇಲೆ. ಅಂಥ ಸಂದರ್ಭದಲ್ಲಿ ನಾವು ಹೇಳದೆಯೂ ಹೋಗ್ಬೋದು ಅವ್ರ ಮನೆಗೆ, ಯಾಕಂದ್ರೆ ಖುಷಿ ಪಡ್ತಾರೆ ಅವರು. ಅಂಥ ಸಂದರ್ಭದಲ್ಲಿ ಅಯ್ಯೋ ನಿಮಗೊಂದು ಹೇಳಿಕ್ಕೆ ಮರ್ತು ಬಿಟ್ವಾ, ಆದರೂ ಬಂತಲ್ಲ, ನಿಜವಾಗ್ಲೂ ನನಗೆ ಖುಷಿ ಆಯಿತು ಅಂತ. ಹಾಗಲ್ಲದೆ ಯಾರು ನಾವು ಹೋದ ಕೂಡಲೇ ವಕ್ರ ದೃಷ್ಟಿಯಿಂದ ನೋಡ್ತಾರೆ,
ಅಂತಲ್ಲಿ ಹೋಗುವುದರಿಂದ ಅವಮಾನವೇ ಆಗ್ತದೆ ಅಂತ ಆ ಕಾರಣದಿಂದಲೇ ಸತಿ ಅಲ್ಲಿ ಹೋಗ್ಲಿಕ್ಕೆ ಶಿವ ಬಿಡಲಿಲ್ಲ ನೋಡಿ. ಅಂತ ಹೇಳಿದ್ರೆ ಒಪ್ಪಿಗೆ ಕೊಡಲಿಲ್ಲ ಅವನು. ಅಂತ ಹೇಳಿದ್ರೆ ಯಾವತ್ತೂ ಕೂಡ ವಿಶ್ವಾಸ ಅನ್ನೋದು ಎರಡು ಕಡೆ ಇರಬೇಕು. ನಾವು ಮಾತ್ರ ವಿಶ್ವಾಸ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಮಾತ್ರ ಇವಾಗ ಭಾರತ ಪಾಕಿಸ್ತಾನ ಇದ್ದಾಗೆ ನಾವು ಮಾತ್ರ ಶಾಂತಿಯನ್ನು ಇಚ್ಛಿಸ್ತೇವೆ, ನಾವು ಮಾತ್ರ ಶಾಂತಿಯನ್ನು ಇಚ್ಛಿಸ್ತೇವೆ ಅಂತ ಆಗ್ತದ? ಪಾಕಿಸ್ತಾನದವರು ಬಾಂಬ್ ಹಾಡಿಸ್ತಾನೆ ಇದ್ದಾರೆ, ಸೈನ್ಯವನ್ನು ಕೊಲ್ತಾನೆ ಇದ್ದಾರೆ. ಇಲ್ಲ, ನಾವು ಮಾತ್ರ ಶಾಂತಿ ಪ್ರಿಯರು, ನಾವು ಇದೆಂತ ಶಾಂತಿ ಇದು? ಅವನು ಶಾಂತಿಯನ್ನು ಬಯಸಿದ್ರೆ ನಾವು ಶಾಂತಿಯನ್ನು ಬಯಸುವಂತಹದ್ದು ಸಹಜ. ಅಂದ್ರೆ ನೋಡಿ, ಅದು ಉಭಯ ಪಕ್ಷೀಯವಾಗಿರುವಂಥದ್ದು. ಅದರಿಂದಾಗಿ ಈ ಅರ್ಜುನನ ವಾದ ಅಂತ ಹೇಳುವುದೇನಿದೆ, ಇದು ಪೊಳ್ಳುವಾದ. ಸ್ವಜನಂ ಹಿ ಕಥಂ ಹತ್ವಾ ಸುಖಿನ, ನಮ್ಮವರನ್ನು ನಾವು ಕೊಂದು ಸುಖಿಗಳಾಗ್ಲಿಕ್ಕೆ ಯಾಕೆ ಸಾಧ್ಯ? ನಮ್ಮವರು ಅಂತ ಹೇಳುವುದು ಕೇವಲ ಅರ್ಜುನನಿಗೆ ಮಾತ್ರ ಇದ್ರೆ ಸಾಕಾಗುವುದಿಲ್ಲ, ದುರ್ಯೋಧನಾದಿಗಳಿಗಿರಬೇಕು. 100 ಮಂದಿಯಲ್ಲಿ ಒಬ್ಬನಿಗಾದರೂ ಇದೆಯಾ ಪಾಂಡವರು ನಮ್ಮವರು ಅಂತ? ಒಂದು ಸಲ ಆದರೂ ನಮ್ಮವರು ಅಂತ ಪರಿಗಣಿಸಿದ್ದಿದೆಯಾ? ಕಡೆಗೆ ಏನು ಬೇಡ, ಆ ದೊಡ್ಡಪ್ಪ ಇದ್ದಾನಲ್ವಾ ಧೃತರಾಷ್ಟ್ರನಾದರೂ ಪಾಂಡವರನ್ನು ನಮ್ಮವರು ಅಂತ ಎಣಿಸಿದ್ದುಂಟ ಅವನು? ನಿಜವಾಗಲೂ ಅವನ ತಮ್ಮನ ಮಕ್ಕಳು, ಅದು ತಂದೆ ಇಲ್ಲದೆ ಇರುವಂಥವ್ರು, ತಾನೇ ತಂದೆ ಸ್ಥಾನದಲ್ಲಿದ್ದವರನ್ನು ನೋಡಬೇಕು. ಆದರೆ ನೋಡಿ, ಅವನು ಎಷ್ಟು ಪಕ್ಷಪಾತ ಮಾಡ್ತಾ ಇದ್ದ ಅಂತ ಹೇಳಿದರೆ, ಅದೇ ಮೊದಲನೇ ಶ್ಲೋಕದಲ್ಲೇ ಗೊತ್ತಾಗ್ತದಲ್ವಾ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಃ ಯುಯುತ್ಸವಃ ಮಾಮಕಾಹ ಪಾಂಡವಾಶ್ಚೈವ, ನನ್ನವರು ಹಾಗೂ ಪಾಂಡವರು. ಅಂದರೆ ಪಾಂಡವರು ನನ್ನವರಲ್ಲ ಅಂತ ಸ್ಪಷ್ಟ ಅಲ್ವ ಅಲ್ಲಿ? ಇಲ್ದರೆ ನನ್ನವರು ಪಾಂಡವರು ಅಂತ ಹೇಳಬೇಕಿತ್ತ ಅವನಿಗೆ? ನಮ್ಮವರೇ ಅಂತ ಹೇಳ್ಬೋದಿತ್ತಲ್ವಾ? ನಮ್ಮವರೇ ಆದ ಕೌರವರು ಪಾಂಡವರು ಅಂತ. ಹಾಗೆ ಹೇಳಿದೆ, ನನ್ನವರು ಹಾಗೂ ಪಾಂಡವರು. ಅಂದರೆ ನೋಡಿ, ಪಾಂಡವರು ಬೇರೆ ಅಂತ ಎಷ್ಟು ಸ್ಪಷ್ಟ ಅವನಿಗಿದೆ. ಈ ಅಪ್ಪನ ಬುದ್ಧಿಯೇ ಮಕ್ಕಳಿಗೆ ಇರುವುದು. ದುರ್ಯೋಧನಾದಿಗಳಿಗೆ ಇದೇ ಬುದ್ಧಿ ಇರುವಂಥದ್ದಂದ್ರೆ ನಿಜವಾಗ್ಲೂ ಧೃತರಾಷ್ಟ್ರ ಒಳ್ಳೆಯವನು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಏನು ಮಾಡ್ತೀರಿ, ಇನ್ನು ದುಷ್ಟ ಚತುಷ್ಟಯ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ, ಇವರ ಆ ಮಾತಿನಿಂದ ಅವನ ಬುದ್ಧಿ ಕೆಟ್ಟೋಗಿದೆ. ಬರೀ ಸ್ವಾರ್ಥ, ನನ್ನವರು ನನ್ನವರು ನನ್ನವರು. ಅದಕ್ಕೋಸ್ಕರ ಪಾಂಡವರಿಗೆ ಕವಡೆ ಕಾಸಿನಷ್ಟು ರಾಜ್ಯ ಕೊಡಲ್ಲ ಅಂತ ಹೇಳಿದವನು. ಇಷ್ಟು ಹೇಳಿದವನಿಗೆ ಕಡೆಗೆ ಕೃಷ್ಣ ಕೇಳಿದ 5 ಹಳ್ಳಿ ಕೊಡಯ್ಯ ಅಂತ ಹೇಳಿದ್ರೆ ದುರ್ಯೋಧನ ಹೇಳಿದ್ದೇನೆ, ಒಂದು ಸೂಜಿ ಮುನೆಯಷ್ಟು ಜಾಗ ಕೊಡೋಲ್ಲ ಅಂತ. ನಮ್ಮವರು ಅಂತಿದ್ರೆ ಯಾರಾದ್ರೂ ಅಷ್ಟೇ ಹೇಳ್ತಾರ? ಹಾಗೆ ಮಾಡ್ತಾರ? ನೋಡಿ ಎಷ್ಟರ ಮಟ್ಟಿಗೆ ಅಂದರೆ, ಇವತ್ತೊಂದು ಕೆಲವು ಜನಾಂಗಗಳಿದೆ, ಅವರೆಲ್ಲಾರು ಅಂದ್ರೆ ಅವ್ರ ಜನಾಂಗದಲ್ಲಿ ಯಾರಾದ್ರೂ ಒಬ್ಬ ಬಡವ ಏನೂ ಇಲ್ಲ ಅಂತ ಹೇಳಿದ್ರೆ ಜನಾಂಗದವರೆಲ್ಲ ಸೇರಿ ಅವನಿಗೊಂದು ಅಂಗಡಿ ಹಾಕಿಕೊಡ್ತಾನೆ. ಯಾಕಂದ್ರೆ ನಮ್ಮವನು, ಅವನು ಹಾಳಾಗಬಾರ್ದು, ಈ ಭಾವನೆ ಬೇಕ್ತಾನೆ. ಇದು ದುರ್ಯೋಧನಾದಿಗಳಿದೆಯಾ? ಪಾಪ ಪಾಂಡವರಿಗೆ ಏನಿಲ್ಲ, ಒಂದು ಹಳ್ಳಿ ಕೊಡೋಣಪ್ಪ, ಒಂದು ಹಳ್ಳಿ, ಇನ್ನೇನಲ್ಲ, ಒಂದು ಸೂಜಿ ಮುನೆಯಷ್ಟು ಕೊಡುವುದಿಲ್ಲ ಅಂತ ಹೇಳಿದವನನ್ನ ನನ್ನವರು ಅಂತ ಕರೀತಾ ಇದ್ದಾನೆ, ನಮ್ಮ ಬಂಧುಗಳು ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಅಂದ್ರೆ ಅವನ ಬುದ್ಧಿಗೆ ಎಷ್ಟು ಗರ ಬಡಿದಿದೆ ನೋಡಿ, ಅರ್ಜುನನ ಬುದ್ಧಿಗೆ. ಅದಕ್ಕೋಸ್ಕರ ಸ್ವಜನ ಅಷ್ಟು ಅಲ್ಲದೆ ಪ್ರಶ್ನೆ ಬೇರೆ ಕೃಷ್ಣನ ಹತ್ರ, ನಮ್ಮೂರನ್ನು ನಾವು ಕೊಂದು ಹೇಗೆ ಕೃಷ್ಣ ಸುಖವಾಗಿರ್ಲಿಕ್ಕೆ ಸಾಧ್ಯ? ಪ್ರಶ್ನೆ ಬೇರೆ ಕೇಳ್ತಾ ಇದ್ದಾನೆ. ಕೃಷ್ಣ ನಗಾಡಬೇಕಾ, ಸಿಟ್ಟು ಮಾಡ್ಕೊಳ್ಬೇಕಾ? ಅಷ್ಟು ಮಾತ್ರ ಅಲ್ಲ, ಇನ್ನೂ ಅವನ ವಾದದ ಶೈಲಿ ಆಗಿದೆ ಅಂತ ಹೇಳಿದ್ರೆ, ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಅಲ್ಲಿ ಹಿಂದಿನ ಶ್ಲೋಕದಲ್ಲಿ ನಾವು ಒಂದು ಗಮನಿಸಬೇಕಾದದ್ದು, ಸ್ವಜನಂ ಹಿ ಕಥಂ ಹತ್ವ ಸುಖಿನ ಸ್ಯಾಮ ಮಾಧವ. ಮಾಧವ ಅಂತ ಮತ್ತೆ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಕೃಷ್ಣ, ನೀನು ಮಾಯಾಧವ, ಲಕ್ಷ್ಮೀಪತಿ, ನೀನು ನಮ್ಮವರನ್ನು ನಾವು ಕೊಂದರೆ ಆಮೇಲೆ ನಮ್ಮನ್ನು ಸಿಗಸಾಕಿಬಿಡ್ತೀಯ ನೀನು, ಅದೇ ಮೋಹಪಾಶದಲ್ಲಿ ಅಂತ ಈ ರೀತಿಯ ಒಂದು ಭಾವನೆಯು ಅವನಲ್ಲಿದ್ದ ಕಾಣಿಸ್ತದೆ. ಅಷ್ಟು ಮಾತ್ರ ಅಲ್ಲ, ಏನು ಹೇಳ್ತಾನೆ, ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹ ಚ ಪಾತಕಂ. ಯದ್ಯಪಿ ಅಂದರೆ ಕೃಷ್ಣ, ಈ ದುರ್ಯೋಧನಾದಿಗಳೇನಿದ್ದಾರೆ, ದುರ್ಯೋಧನಾದಿಗಳಿಗಾದರೂ ಒಂದು ವೇಳೆ ಗೊತ್ತಾಗದೇ ಇರಬಹುದು. ಇವಾಗ ನಾವಿಲ್ಲಿವರೆ ಆಕ್ಷೇಪ ಮಾಡಿದ್ವಲ್ಲ, ಏನಂತ ಹೇಳಿದ್ರೆ, ಯಾವತ್ತು ವಿಶ್ವಾಸ ಅನ್ನೋದು ಎರಡು ಕಡೆ ಇರಬೇಕು, ಶಾಂತಿ ಅನ್ನೋದು ಎರಡು ಕಡೆ ಇರಬೇಕು. ನಾ ಮಾತ್ರ ಯುದ್ಧ ಮಾಡಲ್ಲ ಅಂತ ಕೂತರಾಗಲ್ಲ, ಅವರು ಯುದ್ಧ ಮಾಡಲ್ಲ ಅಂತ ಕೂರ್ಬೇಕು, ಈ ರೀತಿಯಲ್ಲಿ ಹೇಳಿದ್ವಲ್ವ. ಅದಕ್ಕೆ ಅರ್ಜುನನ ಒಂದು ವಾದದ ಶೈಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅದನ್ನು ಅವನು ಒಪ್ಪುದಿಲ್ಲ ನೋಡಿ. ಅವನ ಪ್ರಕಾರ ಏನಂದ್ರೆ, ನಾವು ಮಾತ್ರ ಸರಿ ಇದ್ರೆ ಸರಿ, ಅವ್ರು ಏನಾದ್ರೂ ಆಗೋಗ್ಲಿ, ನಮ್ಗೇನಾಗೋಗಾಗಿದೆ, ನಾವು ಮಾತ್ರ ಶಾಂತಿ ಶಾಂತಿ ಶಾಂತಿ. ಯಾವ ರೀತಿ ಪಾಕಿಸ್ತಾನದವರು, ಅವ್ರು ಏನು ಬೇಕಾದ್ರೂ ಮಾಡಲಿ, ನಮ್ಮ ಸೈನಿಕರ ಕೈ ಕಾಲು ತುಂಡು ತುಂಡು ಮಾಡಿ ಕಳಿಸ್ಕೊಳ್ಳಿ, ನಾವು ಮಾತ್ರ ಶಾಂತಿ ಶಾಂತಿ ಶಾಂತಿ, ಈ ರೀತಿ ಹೇಳ್ತಾ ಇರುವಾಗ ನೋಡಿ, ಅರ್ಜುನನ ವಾದದ ಶೈಲಿ ಆ ರೀತಿ ಇದೆ ಅವನದ್ದು. ಅದಕ್ಕೋಸ್ಕರ ಹೇಳ್ತಾನೆ, ಅಲ್ಲ
ಕೃಷ್ಣ ಈ ದುರ್ಯೋಧನಾದಿಗಳೇನಿದ್ದಾರೆ ಅವರಿಗಾದರೂ ಗೊತ್ತಾಗದೇ ಇರಬಹುದು. ಏನು ಅಂತ ಹೇಳಿದ್ರೆ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಒಂದು ಕುಲವನ್ನು ನಾಶ ಮಾಡಿಬಿಟ್ರೆ, ಕುಲಗಳನ್ನು ನಾಶ ಮಾಡಿದರೆ ಅದರಿಂದ ಏನು ದೋಷ ಉಂಟು ಅಂದರೆ ಅದರಲ್ಲಿ ಎಷ್ಟು ನಮಗೆ ಸಮಸ್ಯೆಗಳುಂಟು, ಸಾಮಾಜಿಕವಾದ ಒಂದು ಸಮಸ್ಯೆಗಳಿರಬಹುದು, ಅಥವಾ ಎಷ್ಟು ಪಾಪ, ಅಥವಾ ಮಿತ್ರದ್ರೋಹೇ ಚ ಪಾತಕಂ, ಮಿತ್ರದ್ರೋಹವನ್ನು ಮಾಡುವುದರಿಂದ ಎಷ್ಟು ಪಾಪ ಉಂಟು, ಕುಲಕ್ಷಯದಿಂದಾಗಿ ಸಾಮಾಜಿಕವಾಗಿ ಎಷ್ಟು ದೋಷ ಉಂಟು, ಇದೆಲ್ಲ ದುರ್ಯೋಧನಾದಿಗಳಿಗೆ ಗೊತ್ತಾಗದೇ ಇರಬಹುದು. ಯಾಕೆ ಗೊತ್ತಾಗದೇ ಇರ್ಬೋದು? ಅವರು ಮನುಷ್ಯರಲ್ವಾ? ಅವರಿಗೂ ಬುದ್ಧಿ ಇಲ್ವಾ? ಅವರೇನು ಓದಿಲ್ವಾ? ಯಾರು ಎಲ್ಲ ಅನಕ್ಷರಸ್ಥರಲ್ಲ. ದುರ್ಯೋಧನಾದಿಗಳೇನು ಅನಕ್ಷರಸ್ಥರಲ್ಲ, ನಿನ್ನೊಟ್ಟಿಗೆ ಓದ್ದವರು. ಕೃಷ್ಣ ಹೇಳಿದರೆ ನಿನ್ನೊಟ್ಟಿಗೆ ನಿನಗೆ ಯಾವ ಗುರುಗಳು ಪಾಠ ಹೇಳಿದ್ರು ಅವನ ಹತ್ರನೇ ಪಾಠ ಕಲ್ತವ್ರು. ದಡ್ಡ ಶಿಖಾಮಣಿಗಳಾದರೆ ಇಷ್ಟು ದೊಡ್ಡ ಕಾರ್ಬಾರ್ ಮಾಡ್ತಾ ಇರಲಿಲ್ಲ ಅವರು ಅಂತ ಹೇಳಿದರೆ, ಅದಕ್ಕೆ ನೋಡಿ ಅರ್ಜುನನ ಉತ್ತರ ಇದೆ. ಅಲ್ಲ, ಹೌದು, ಎಲ್ಲ ಸರಿಯೇ, ಆದರೆ ಏನು ಮಾಡ್ತೀರಿ, ಲೋಭೋಪ ಹತಚೇತ ಸಹ ನಮ್ಮಲ್ಲಿ ಹೇಳೋದುಂಟಲ್ವಾ, ನೀವು ಯಾಕೆ ಅವ್ರ ಮಾತಿಗೆ ಯಾಕೆ ತಲೆ ಕೆಡಿಸ್ಕೊಳ್ಳಿ, ಯಾಕಂದ್ರೆ ಬುದ್ಧಿ ಇಲ್ಲ ಅವುಗಳಿಗೆ. ಈ ರೀತಿ ನಾವು ಸಮಾಧಾನ ಮಾಡೋದುಂಟು, ಬುದ್ಧಿ ಇಲ್ಲ, ಸ್ವಲ್ಪ ಅಡ್ಜಸ್ಟ್. ಯಾಕಂತೇಳಿ ನೋಡಿ, ಉದಾಹರಣೆಗೆ ಒಂದು ಮನೆಯಲ್ಲಿ ಅತ್ತೆಗೂ ಸೊಸೆಗೂ ಜಗಳ ಇರ್ತದೆ ಅಂತ ತಿಳ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಅತ್ತೆ ಆದವಳು ತನ್ನ ಮಗನೇ ತಾನೆ, ಮಗನ ಹತ್ರ ಹೇಳ್ತಾಳೆ, ನೋಡೋ ನಿನ್ನ ಹೆಂಡತಿ ಈಗೆಲ್ಲ ಮಾಡ್ತಾಳೆ, ಹಾಗೆ ಮಾಡ್ತಾಳೆ ಅಂತ. ಆಗ ನೋಡಿ ಮಗ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಅವಳು ಅಮ್ಮ ಯಾಕಂದ್ರೆ ಹೆಂಡತಿ ಸಮರ್ಪಣೆ ಮಾಡ್ಬೇಕಲ್ವ, ಅದಕ್ಕೋಸ್ಕರ ಅಮ್ಮ ಅವಳಿಗೆ ಬುದ್ಧಿ ಸ್ವಲ್ಪ ಸರಿ ಇಲ್ಲ, ನೀನೇ ಅಡ್ಜಸ್ಟ್ ಮಾಡ್ಕೊ, ಅವಳಿಗೆ ಬುದ್ಧಿ ಸರಿ ಇಲ್ಲ, ಅವಳು ಹಾಗೇನೆ, ಅವಳು ನೀನೊಂಚೂರು ಅಡ್ಜಸ್ಟ್ ಮಾಡ್ಕೊ ಅಂದ್ರೆ ನೋಡಿ, ಇದೊಂದು ಕಾರಣ ಅಷ್ಟೇ, ಬುದ್ಧಿ ಸರಿ ಇಲ್ಲ ಅಂತ. ಉಳಿದದಕ್ಕೆಲ್ಲ ಬುದ್ಧಿ ಸರಿ ಇರ್ತದೆ, ಇದಕ್ಕೆ ಮಾತ್ರ ಬುದ್ಧಿ ಸರಿ ಇರಲ್ಲ. ಆ ರೀತಿ ಈ ದುರ್ಯೋಧನಾದಿಗಳಿಗೆ ಲೋಭೋಪ ಹತ ಚೇತಸಃ, ಅವ್ರ ಬುದ್ಧಿ ಕೆಟ್ಟೋಗ್ಬಿಟ್ಟಿದೆ, ತಲೆ ಜ್ಞಾನ ಸರಿ ಇಲ್ಲ ಅವರಿಗೆ. ಯಾಕೆಂದೇಳಿದ್ರೆ ಲೋಭಿತನ, ದುರಾಸೆಯಿಂದ ಅವರು ಹೊಡೆಯಲ್ಪಟ್ಟ ಬುದ್ಧಿ ಉಳ್ಳವರಾಗಿದ್ದಾರೆ. ಇದನ್ನು ನೋಡಿ ಅರ್ಜುನ ಹೇಳ್ತಾನೆ. ನೋಡಿ ಅರ್ಜುನನ ವಾದ ಎಷ್ಟು ವಿಚಿತ್ರವಾಗಿದೆ ಅಂದರೆ, ಹೌದು ದುರ್ಯೋಧನಾದಿಗಳು ಪಾಪಿಗಳು, ದುರ್ಯೋಧನಾದಿಗಳು ಬುದ್ಧಿ ಕೆಟ್ಟವರು. ಆ ಬುದ್ಧಿ ಕೆಡಲಿಕ್ಕೆ ಕಾರಣ ಅವರಲ್ಲಿರುವಂತಹ ದುರಾಸೆ, ಮಹಾ ದುರಾಸೆವಂತರು. ಇದರಿಂದ ಏನು ಗೊತ್ತಾಯ್ತು ಅಂದ್ರೆ ಮಹಾ ದುರಾಸೆ ಉಳ್ಳವರು ಅಂತಲೂ ಗೊತ್ತಾಯ್ತು, ಮಹಾಪಾಪಿಗಳು ಅಂತಲೂ ಗೊತ್ತಾಯ್ತು. ಹಾಗಿದ್ರೂ ನಾವು ಅವರನ್ನು ಕೊಲ್ಲಬಾರದು. ನೋಡಿ ಏನು ಅವನ ವಾದ ಇದೆ, ಅರ್ಜುನನ ವಾದ ವಿಚಿತ್ರವಾದ ಅವನದ್ದು. ಅದಕ್ಕೆ ಅವರಿಗೆ ಗೊತ್ತಾಗದೇ ಇರಬಹುದು, ಯಾಕಂತ ಹೇಳಿದ್ರೆ ಅವ್ರ ಬುದ್ಧಿ ಕೆಟ್ಟೋಗ್ಬಿಟ್ಟಿದೆ. ನಮಗಾದರೂ ಗೊತ್ತಾಗಬೇಕೋ ಬೇಡವಾ? ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಕುಲಕ್ಷಯದಿಂದ ಉಂಟಾಗುವಂತಹ ದೋಷ, ಮಿತ್ರದ್ರೋಹದಿಂದ ಉಂಟಾಗುವ ಪಾಪ. ಏನು ಕುಲಕ್ಷಯದಿಂದ ಏನಪ್ಪ ಸಾಮಾಜಿಕವಾದಂತಹ ಒಂದು ತೊಂದರೆ ಇದೆ, ಅದನ್ನು ಅವನೇ ವಿವರಿಸ್ಕೊಂಡು ಬರ್ತಾನೆ. ಮಿತ್ರದ್ರೋಹೇ ಚ ಪಾತಕ, ಮಿತ್ರದ್ರೋಹದಿಂದ ಉಂಟಾಗುವಂತಹ ಪಾತಕ. ಏನು ಮಿತ್ರದ್ರೋಹ ಅಂತ ಹೇಳಿದ್ರೆ ಇಲ್ಲಿ ಯಾರಿಗೆ ಹೇಳ್ತಾ ಇರುವುದು ಅಂತ ಹೇಳಿದ್ರೆ ನೋಡಿ, ವಾಸ್ತವಿಕವಾಗಿ ಅರ್ಜುನನ ವಾದೆ ಆಗಿದೆ ಅಂದರೆ, ನಾವು ಕೌರವರಿಗೆ ಮಿತ್ರರಾಗಿರುವಂಥವ್ರು. ಯಾರನ್ನ ಮಿತ್ರ ಅಂತ ಕರಿತೇವೆ ಅಂತ ಹೇಳಿದ್ರೆ, ಯಾರು ಮಿತಿಂ ದ್ರತ್ವಾ ತ್ರಾತಿ, ನಮಗೆ ಕಷ್ಟ ಕಾಲದಲ್ಲಿ ಬೇಕಾದ ಸಲಹಾ ಸೂಚನೆಗಳನ್ನು ಕೊಡುವಂಥವರು, ಸಹಾಯವನ್ನು ಮಾಡುವಂಥವರು, ಅವರನ್ನೇ ಮಿತ್ರರು ಅಂತ ಕರೆಯುವುದು. ನಿಜವಾಗಲೂ ಕೂಡ ಅಂಥ ಮಿತ್ರರು ನಾವು ಕೌರವರಿಗೆ. ಏನಯ್ಯ ನೀವೇನು ಮಾಡಿದ್ದೀರಿ ಅವರಿಗೆ, ಏನಂತ ನೀವು ಘನ ಕಾರ್ಯ ಮಾಡಿದ್ದೀರಿ ಕೌರವರಿಗೆ ಅಂದರೆ, ಇವತ್ತು ಕೌರವರು ಬದುಕಿದ್ದಾರೆ ಅಂದರೆ ನಮ್ಮಿಂದ. ಅರ್ಜುನ ಇದನ್ನು ಹೇಳ್ಬೋದು. ಅದು ಯಾಕೆ ಅಂತ ಹೇಳಿದರೆ, ಇವರು ವನವಾಸದಲ್ಲಿರಬೇಕಾದ್ರೆ ಒಂದು ಘಟನೆ ನಡೆದದ್ದುಂಟು. ಈ ದುರ್ಯೋಧನಾದಿಗಳೇನಿದೆ, ಇವರನ್ನ ವನಕ್ಕೆ ಕಳಿಸಿದ್ದು ಮಾತ್ರ ಅಲ್ಲ, ಕಾಡಿಗೆ ಕಳಿಸಿದ್ದು ಮಾತ್ರ ಅಲ್ಲ, ಕಾಡಿನಲ್ಲಿ ಇವರು ಹೊಟ್ಟೆ ಉರಿಸಬೇಕು ಅಂತ. ದುರ್ಯೋಧನಾದಿಗಳು ಧರ್ಮರಾಜಾದಿಗಳಿಗೆ ಹೊಟ್ಟೆ ಉರಿಸಬೇಕು ಅಂತ ತಮ್ಮ ಎಲ್ಲ ರಾಜ ವೈಭವದಿಂದ ಸಹಿತವಾಗಿ ಕಾಡಿಗೆ ಬಂದಿದ್ದಾರೆ, ಹೊಟ್ಟೆ ಉರಿಸ್ಲಿಕ್ಕೋಸ್ಕರದ್ದು ಧರ್ಮರಾಜಾದಿಗಳಿಗೆ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲೆಲ್ಲ ತಿರುಗುಮರುಗಾಗೋಯ್ತು. ಅಲ್ಲಿ ಬರಬೇಕಾದ್ರೆ ಚಿತ್ರಸೇನ ಅಂತ ಒಬ್ಬ ಗಂಧರ್ವ, ಆ ಗಂಧರ್ವ ಅವನಿಗೂ ದುರ್ಯೋಧನಾದಿಗಳಿಗೂ ಏನೋ ಒಂಚೂರು ಚಕಮಿಕೆ ಆಯ್ತು. ಮಾತುಕತೆಯಲ್ಲಿ ಅವನು ಹೇಗಿದ್ರು ಗಂಧರ್ವ, ನಿಮಗೆ ಮಾಡ್ತೀನಿ ಸರಿಯಿಂದ ಎಲ್ಲರನ್ನ ಕಟ್ಟಾಕ್ಬಿಟ್ಟ. ಅವನ ಮಾಯಾವಿದ್ಯೆಯಿಂದ ಎಲ್ಲರನ್ನು ಕಟ್ಟಾಕ್ಬಿಟ್ಟ. ಅಲಗಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವರಿಗೆ. ಎಲ್ಲ ದುರ್ಯೋಧನ ಇದ್ದಾನೆ, ಶಕುನ ಇದ್ದಾನೆ, ಕರ್ಣ ಇದ್ದಾನೆ, ಯಾರಿಗೇನು ಮಾಡ್ಲಿಕ್ಕಾಗಲಿಲ್ಲ ಅವಾಗ. ಆ ಸಂದರ್ಭದಲ್ಲಿ ನೋಡಿ, ಯಾವನೋ ಒಬ್ಬ ತಪ್ಪಿಸಿಕೊಂಡಿದ್ದ, ಅದರಲ್ಲಿ ಅವನೊಬ್ಬ ಪಾಶಕ್ಕೆ ಸಿಕ್ಬಿಡ್ಲಿಲ್ಲ. ಅವನು ಅಲ್ಲೇ ಹತ್ತಿರದಲ್ಲೇ ಪಾಂಡವರಿದ್ದರು, ಪಾಂಡವರ ಹತ್ರ ಬಂದು ಪ್ರಾರ್ಥನೆ ಮಾಡಿಕೊಳ್ತಾನೆ, ಯಾಗಾದ್ರೂ ದುರ್ಯೋಧನಾದಿಗಳನ್ನು ಬಿಡಿಸಿ ಅಂತ.
ನಿಜವಾಗ್ಲೂ ನಾವಾಗ ತಿಳ್ಕೊಳ್ಬೇಕಾದದ್ದು ಧರ್ಮರಾಜನ ಉದಾರತನ ನೋಡಿ. ಆ ಸಂದರ್ಭದಲ್ಲಿ ಈ ಧರ್ಮರಾಜನಿಗೂ ಭೀಮಸೇನಿಗೂ ಸ್ವಲ್ಪ ಮಾತುಕತೆ ಆಗತ್ತೆ. ಭೀಮಸೇನ ಹೇಳ್ತಾನೆ ಒಳ್ಳೇದಾಯ್ತು ಅಂತ. ಹಾಗೆ ಆಗಬೇಕು, ಯಾಕಂದ್ರೆ ನಮ್ಮ ಹೊಟ್ಟೆ ಹುರಿಸ್ಲಿಕ್ಕೆ ಬಂದಿದ್ರಲ್ವಾ, ಅವರಿಗೆ ದೇವರು ತಕ್ಕ ಶಾಸ್ತಿ ಮಾಡಿದ್ದಾನೆ ಅಂತ. ಆದರೂ ನೋಡಿ ಪಾಪ ಧರ್ಮರಾಜ ಅಂದರೆ ಭೀಮಸೇನನದ್ದು ಅವನದ್ದು ನಿಜವಾದ ಧರ್ಮ, ದುಷ್ಟರಿಗೆ ಶಿಕ್ಷೆ ಆಗಲೇಬೇಕು ಅಂತ. ಆದರೆ ಧರ್ಮರಾಜನದ್ದು ಸಾಮಾಜಿಕ ಧರ್ಮ. ಅದಕ್ಕೆ ಅವನೇನು ಹೇಳಿದಾನೆಂದರೆ, ನೋಡು ಭೀಮಸೇನ, ಏನೇ ಆಗಲಿ ಗಲಾಟೆ ಇರಬಹುದು, ಗಲಾಟೆ ಇದ್ದರೆ ನಾವು ನಮ್ಮಿಬ್ಬರ ಮಧ್ಯದ ಗಲಾಟೆ ಇದ್ದು ಮೂರನೇವರಿಗೆ ಲಾಭ ಆಗಬಾರ್ದು. ನಮ್ಮ ಕುಟುಂಬದವರೇ, ಎಷ್ಟಂದ್ರೂ ನಮ್ಮ ಕುಟುಂಬದವರೇ. ಅದರಿಂದಾಗಿ ನಾಳೆ ಅವರು ಸತ್ತೋದ್ರು ಏನೋ ಅವ್ರಿಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಅದರಿಂದ ನಮಗೂ ಒಂಥರ ಅಪಮಾನ ಆದ ಹಾಗೇನೆ, ಅಪಕೀರ್ತಿ ಬಂದ ಹಾಗೇನೆ. ಅದರಿಂದಾಗಿ ಅಲ್ಲಿ ಹೋಗಿ ಅವರನ್ನು ಕಾಪಾಡುವುದು ನಮ್ಮ ಕರ್ತವ್ಯ ಅಂದರೆ ನೋಡಿ, ಈ ಪಾತನ ಪಾಪ ಹೇಳ್ತಾನೆ, ಧರ್ಮರಾಜ ಹೇಳ್ತಾನೆ, ನಾವು ಅವರನ್ನು ರಕ್ಷಣೆ ಮಾಡಬೇಕಾಗತ್ತೆ ಅಂತ. ಭೀಮಸೇನ ಆದರೂ ಕೇಳುವುದಿಲ್ಲ. ಅಲ್ಲೊಂದು ಸ್ವಲ್ಪ ಮಾತುಕತೆ ನಡೀತದೆ ಭೀಮಸೇನಿಗೂ ಧರ್ಮರಾಜನಿಗೂ. ಆ ಸಂದರ್ಭದಲ್ಲಿ ಕಡೆಗೆ ಧರ್ಮರಾಜ ನಾನೇ ಹೊರಟು ಬಿಡ್ತೇನೆ ಅಂತ ಹೊರಟ. ಅಂದರೆ ಭೀಮಸೇನ ಹೇಳ್ತಾನೆ, ಬೇಡ ನಾನು ಹೋಗ್ತೇನೆ. ಭೀಮಸೇನ ಅರ್ಜುನ ಇಬ್ಬರು ಹೋಗಿ ಭೀಮಸೇನ ಚಿತ್ರಸೇನ ಗಂಧರ್ವನೊಟ್ಟಿಗೆ ಯುದ್ಧ ಮಾಡಿ ದುರ್ಯೋಧನಾದಿಗಳನ್ನೆಲ್ಲ ಬಿಡಿಸ್ತಾರೆ. ಅಂದರೆ ನೋಡಿ, ಈ ರೀತಿ ಪಾಪ ಆ ಕಷ್ಟ ಕಾಲದಲ್ಲಿ ದುರ್ಯೋಧನಾದಿಗಳು ಸಿಕ್ಕಿ ಬಿದ್ದಾಗ ಅಲ್ಲಿ ಯಾರೂ ಗತಿಯೇ ಇಲ್ಲ, ರಾಜ್ಯದಲ್ಲಾದರೂ ಸೈನ್ಯಗಿನಿ ಇಲ್ಲೇನಿಲ್ಲ, ಬಿಡಿಸಿದವರು ಪಾಂಡವರು. ಈ ನೆನಪಾದರೂ ಬೇಕು ಬೇಡವರು. ಅಂಥ ನಾವು ಯಾರು ಅವರಿಗೆ ಸಹಾಯ ಮಾಡಿದ್ದೇವೆ ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಗಮನಿಸಬೇಕಾದದ್ದೇನೆಂದರೆ ದುರ್ಯೋಧನಾದಿಗಳು ಇವತ್ತೇನು ಸುಖಭೋಗಗಳನ್ನು ಅನುಭವಿಸ್ತಾ ಇದ್ದಾರೆ ಅದೆಲ್ಲ ಪಾಂಡವರದ್ದು. ಅದರಲ್ಲೂ ವಿಶೇಷವಾಗಿ ಭೀಮಸೇನ ಅರ್ಜುನ ತಾವು ದ್ರೋಣಾಚಾರ್ಯರಿಂದ ವಿದ್ಯೆಯನ್ನು ಕಲಿತ ಬಳಿಕ ಎಲ್ಲ ಕಡೆ ಹೋಗಿ ದಿಗ್ವಿಜಯವನ್ನು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರನ್ನ ಗೆದ್ದು ತಾವು ಬಂದು ಆ ಎಲ್ಲ ಸಂಪತ್ತನ್ನು ಧೃತರಾಷ್ಟ್ರನಿಗೆ ಅರ್ಪಣೆ ಮಾಡಿದ್ದಾರೆ, ತಮ್ಮ ದೊಡ್ಡಪ್ಪ ಅಂತ. ಅದರಿಂದಾಗಿ ಧೃತರಾಷ್ಟ್ರನ ಹತ್ರ ಇರುವ ಸಂಪತ್ತೆಲ್ಲವೂ ಪಾಂಡವರದ್ದೇ. ಅಷ್ಟಲ್ಲದೆ ಇವತ್ತು ಈ ಪಾಂಡವರು ಕಷ್ಟಪಟ್ಟು ಕೃಷ್ಣನ ಅನುಗ್ರಹದಿಂದ ಕಟ್ಟಿದಂತಹ ಇಂದ್ರಪ್ರಸ್ಥ ಏನಿದೆ ಅದನ್ನು ತಾವು ಒಳಗೆ ಹಾಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ರಾಜಸೂಯ ಯಾಗಕ್ಕೋಸ್ಕರ ಪಾಪ ಎಷ್ಟು ಕಷ್ಟಪಟ್ಟಿದ್ದಾರೆ ಪಾಂಡವರು. ಭೀಮಸೇನ ಎಲ್ಲೆಲ್ಲಿಗೆ ಹೋಗಿದ್ದಾನೆ ಯುದ್ಧ ಮಾಡಲಿಕ್ಕೆ, ಅರ್ಜುನ ಎಲ್ಲೆಲ್ಲಿಗೆ ಹೋಗಿದ್ದಾನೆ. ಅಂತಹ ಅಪರಂಪಾರವಾದ ಸಂಪತ್ತು ಅದರ ಒಡೆಯರಾಗಿ ಇವತ್ತು ಕೂತಿದ್ದಾರೆ ದುರ್ಯೋಧನಾದಿಗಳು. ಬರೀ ಇವರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನು ಬರೀ ದಾಳ ಉರುಳಿಸಿ ಬಡೀಲಿಕ್ಕಾಗತ್ತ? ಆದರೂ ನೋಡಿ, ಈ ತಾಕತ್ತಿದ್ರೂ ಕೂಡ ಇಡೀ ವಿಶ್ವವನ್ನೇ ಗೆದ್ದಂತಹ ಭೀಮಸೇನ ಅರ್ಜುನ ದುರ್ಯೋಧನಾದಿಗಳಿಗೆ ಏನು ಮಾಡಿದ ಸೀದಾ ಕಾಡಿಗೆ ಹೋದರು. ಯಾಕಂತ ಹೇಳಿದ್ರೆ ಎಷ್ಟಂದ್ರೂ ನಮ್ಮವರಲ್ವ ಅಂತ ನೋಡಿ. ಇಷ್ಟೆಲ್ಲ ಅವರಿಗೆ ಉಪಕಾರವನ್ನು ಮಾಡಿದರೂ ಕೂಡ ಇವತ್ತು ನಮಗೆ ದ್ರೋಹ ಬಗಿತಾ ಇದ್ದಾರಲ್ವ, ನಮಗೆ ದ್ರೋಹ ಬರೀತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ಹೆಂಡತಿಯನ್ನೇ ಅಪಮಾನ ಮಾಡಲಿಕ್ಕೆ ನಮಗೆ ಒಂದು ಸೂಜಿ ಮೊನೆ ಎಷ್ಟು ಜಾಗ ಕೊಡದಾಗ ನೋಡ್ಕೊಳ್ತಾ ಇದ್ದಾರಲ್ವ. ಎಂಥ ಮಿತ್ರ ದ್ರೋಹ ಅಲ್ವ ಇದು. ಇದರಿಂದ ಎಷ್ಟು ಪಾಪ ಬರುತ್ತದೆ. ಯಾಕಂದ್ರೆ ಉಪಕಾರ ಯಾರು ಮಾಡಿರ್ತಾರೆ ಆ ಉಪಕಾರ ಮಾಡಿದವರ ನೆನಪು ಯಾವತ್ತೂ ಬೇಕೇ ಬೇಕು. ಕೃತಜ್ಞೇ ನಾಸ್ತಿ ನಿಷ್ಕೃತಿ ಅಂತ ಹೇಳ್ತದೆ. ಮಾಡಿದ ಉಪಕಾರವನ್ನು ಮರೆತವನಿಗೆ ಯಾವತ್ತೂ ಉದ್ಧಾರವೇ ಇಲ್ಲ ಅಂತ. ಅದರಿಂದಾಗಿ ದುರ್ಯೋಧನಾದಿಗಳು ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ, ತುಂಬ ಪಾಪ ಮಾಡ್ತಾ ಇದ್ದಾರೆ, ಗೊತ್ತಾಗ್ತಾ ಇಲ್ಲ ಅವರಿಗೆ. ಯಾಕಂದ್ರೆ ಒಂದೇ ಆಸೆ, ದುರಾಸೆ, ದುಡ್ಡು, ಆಸ್ತಿ ಪಾಸ್ತಿ ಇದೇ ಮುಖ್ಯ, ಇನ್ನೇನು ಅಲ್ಲ. ಅದರಿಂದ ಅವ್ರ ತಲೆ ಕೆಟ್ಟುಬಿಟ್ಟಿದೆ. ಅದರಿಂದಾಗ ಆ ರೀತಿ ವರ್ತಿಸ್ತಾ ಇದ್ದಾರೆ. ಅವರಿಗೆ ಮುಂದಿನದ್ದು ಯೋಚನೆಯೂ ಮಾಡ್ತಾ ಇಲ್ಲ. ನಮಗಾದರೂ ಗೊತ್ತಾಗಬೇಕು ಬೇಡವೋ? ಇದು ಮುಂದಿನ ಮಾತವನದ್ದು. ಏನು ಕುಲಕ್ಷಯದಿಂದ ಏನಾಗ್ತದೆ? ಕಥನ್ನ ಜ್ಞೇಯಮಸ್ಮಾಭಿ ಪಾಪಾದಸ್ಮಾ ನಿವರ್ತಿತು ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ ಜನಾರ್ದನ. ನಾವಾದ್ರೂ ಒಂದು ಕುಲಕ್ಷಯದಿಂದ ಏನೇನಾಗತ್ತೆ ಅದನ್ನು ನೋಡ್ತಾ ಇರೋರಲ್ಲ ಕೃಷ್ಣ. ನಮಗಾದರೂ ಗೊತ್ತಾಗಬೇಕು ಬೇಡವ? ನಮಗೂ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ ವಿಷಯ ಏನು ಅಂತ ಹೇಳಿದ್ರೆ, ನಾವು ದುರ್ಯೋಧನಾದಿಗಳಿಗಂತ ಅಲ್ಲ, ವಿ ಆರ್ ಸ್ಪೆಷಲ್. ಅದರಲ್ಲಿ ವಿಷಯ ಏನಂದ್ರೆ, ಹಿಂದೆ ನನ್ನ ರಥ, ನಾನು ಯುದ್ಧ ಮಾಡುವುದಿಲ್ಲ ಹೀಗೆಲ್ಲ ಹೇಳ್ತಾ ಇದ್ದಂತಹ ಅರ್ಜುನನೇ ಈಗ ಏನು ಹೇಳ್ತಾನೆ ಅಂದರೆ, ಕಥನ್ ನಹ ಜ್ಞೇಯಂ ನ ಜ್ಞೇಯಂ ಅಸ್ಮಾಭಿ, ನಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಹೇಳುವ ಮೂಲಕ ಕೃಷ್ಣನೂ ಈ ವಿಷಯದ ಬಗ್ಗೆ ಯೋಚನೆ ಮಾಡಿಲ್ಲ. ಅದಕ್ಕೆ ನೋಡಿ, ನಮಗೆ ಬಹುವಚನ ಬರ್ತಾ ಇದೆ, ಯಾರೂ ಈ ವಿಷಯದ ಬಗ್ಗೆ ಯೋಚನೆ ಮಾಡಿಲ್ವಲ್ಲ, ನಮಗಾದ್ರೂ ಇದು ಗೊತ್ತಾಗಬೇಕಿತ್ತ ಬೇಡವಾ? ದುರ್ಯೋಧನಾದಿಗಳು ಏನೇ ಆಗಲಿ ಅವುಗಳ ಪಾಪಿಗಳೇ, ನಾವಾದರೂ ಒಳ್ಳೆಯವರಲ್ವ?
ನಾವಾದರೂ ಒಳ್ಳೆ ಚಿಂತನೆ ಉಳ್ಳವರಲ್ವಾ, ನಾವಾದರೂ ಸರಿ ಇರಬೇಕಾಯ್ತೋ ಇಲ್ವೋ, ನಮಗೂ ಯಾಕೆ ಗೊತ್ತಾಗ್ತಾ ಇಲ್ಲ. ನಾವು ನಾಯಿ ಬೊಗಳುತ್ತದೆ ಅಂತ ನಾವು ಬೊಗಳಿಕ್ಕಾಗತ್ತಾ? ನೋಡಿ, ಇಂಥ ಒಂದು ವಾದ ಅರ್ಜುನನದ್ದು. ಅಷ್ಟು ಮಾತ್ರ ಅಲ್ಲ, ದೊಡ್ಡ ಕುಲಕ್ಷಯದಿಂದ ಮಾರಿ ಅನರ್ಥ ಆಗತ್ತೆ. ಅದೇನು ಹೇಳ್ಕೊಂಡು ಹೋಗ್ತಾನೆ ಅದನ್ನ ಮುಂದೆ ನೋಡೋಣ ಅಂತ ಹೇಳ್ತಾ, ಅಂದ್ರೆ ಇಲ್ಲೆಲ್ಲ ನಾವು ಸ್ಪಷ್ಟ ಗಮನಿಸಬೇಕಾದದ್ದೇನೆಂದ್ರೆ ಅರ್ಜುನನ ಬೌದ್ಧಿಕವಾದಂತಹ ದೌರ್ಬಲ್ಯ. ಇದೇ ನಾವು ಗಮನಿಸಬೇಕಾದ. ನಮ್ಮಲ್ಲೂ ಕೂಡ ಇದು ಕೇವಲ ಅವತ್ತು 5,000 ವರ್ಷಗಳ ಹಿಂದೆ ನಡೆದದ್ದು ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಅಷ್ಟೇ. ಇವತ್ತಿಗೂ ನಮ್ಮ ಒಂದು ಸಮರ್ಥನೆ ಇದೇ ಒಂದು ಧಾಟಿಯಲ್ಲಿರ್ತದೆ ಯಾವುದೇ ಒಂದು ವಿಷಯದ ಬಗ್ಗೆ ಅಂತ ಹೇಳಿದ್ರೆ, ಖಂಡಿತವಾಗಿ ನಾವು ಬೌದ್ಧಿಕವಾಗಿ ದುರ್ಬಲರಾಗಿದ್ದೇವೆ. ಆ ಬೌದ್ಧಿಕವಾದ ದೌರ್ಬಲ್ಯಕ್ಕೆ ಕಾರಣ ಏನು ಅಂತ ಹೇಳಿದ್ರೆ